ಜಾಯ್ ಅಂದ್ರೆ ಹೃದಯದಲ್ಲಿ ಕೂಡ ಆನಂದದ ಒಂದು ಸ್ಥಿತಿ ಏರ್ಪಾಡಾಗಿರ್ತದೆ ಮಿತ್ರರೇ, ಅದ್ರ ಕಡೆನೂ ಗಮನ ಇರಲಿ. The body knows its pleasure, the mind knows its happiness, and the heart knows its joy. ಇದೆಷ್ಟು ದೈವತ್ವ ಅಲ್ಲ ಮಿತ್ರರೇ. This whole thing is so godly, so divine. To have pleasure in the body, to have happiness in the mind, and joy in our heart, always pulsating. ದೇಹದಲ್ಲಿ ಸುಖಮಯತನ, ಮನಸ್ಸಿನಲ್ಲಿ ಖುಷಿ, ಹೃದಯದಲ್ಲಿ ಆನಂದ, ಇದರ ಮಿಡಿತ 23 ತಾಸು ಕಂಟಿನ್ಯೂ ಆಗಬೇಕು. ಒಂದು ತಾಸು ಧ್ಯಾನದಿಂದ 23 ತಾಸು ಇವೆಲ್ಲನೂ ನಿಮ್ಮಲ್ಲಿ ಕಂಟಿನ್ಯೂ ಆಗಬೇಕು. ನೀವು ಏನೇ ಕಾರ್ಯದಲ್ಲಿ ತೊಡಗಿಸ್ಕೊಳ್ರಿ, ಈ 3 ಸ್ಥಿತಿಯಿಂದನೇ ಹೋಗ್ಬೇಕು. ಓಕೆ, ನಿಧಾನವಾಗಿ 2 ಕೈಗಳನ್ನ ಕಣ್ಣಿಗೆ ತಗೊಳ್ರಿ. ನಿಧಾನವಾಗಿ ಕೈಗಳನ್ನ ಓಪನ್ ಮಾಡ್ರಿ, ಕಣ್ಗಳನ್ನ ಓಪನ್ ಮಾಡ್ರಿ, ಆಮೇಲೆ ಕೈನ ಕೂಡ ಬಿಡ್ರಿ, ಓಪನ್ ಮಾಡ್ರಿ. ಓಕೆ ಮಾಸ್ಟರ್, ಅತ್ಯದ್ಭುತವಾದ ಧ್ಯಾನವನ್ನು ಮಾಡಿದಂತಹ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸೋಣ. ಹಾಗೆ ಸತ್ಯಮಯ, ಆನಂದಮಯ, ಚೈತನ್ಯಮಯ ಜೀವನಕ್ಕೆ ಬುನಾದಿಯಾಗಿರ್ತಕ್ಕಂತಹ ಈ ಒಂದು ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ಮಾರ್ಗದರ್ಶನವನ್ನ ನೀಡಿ ಅದ್ಭುತವಾಗಿ ನಮ್ಮನ್ನ ಧ್ಯಾನದಲ್ಲಿ ಮುಳುಗಿಸಿದಂತಹ ಟಿ ಹರಿಶಂಕರ್ ಸರ್ ಅವರಿಗೆ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧ್ಯಾನದ ನಂತರ ಜ್ಞಾನವನ್ನ ಪಡಿತಕ್ಕಂತಹ ಒಂದು ಸಮಯ. ಈಗ ನಾವು ದಾರ್ಶನಿಕರ ದರ್ಶನ, ಇದರಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂತಹ ವಿಶ್ವಗುರು ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಸತ್ಯ ದರ್ಶನವನ್ನ ತಿಳಿದುಕೊಳ್ತಕ್ಕಂತಹ ಒಂದು ಸಮಯ. ಈ ಒಂದು ಜ್ಞಾನವನ್ನ ನಮಗೆ ನೀಡಲಿದ್ದಾರೆ ನಮಗೆಲ್ರಿಗೂ ಕೂಡ ಪರಿಚಿತರಾದಂತಹ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಶ್ರೀ ಕೋಟೇಶ್ವರರಾವ್ ಸರ್. ಇವರು ರಾಯಚೂರಿನ ನಿವಾಸಿ. ಹಾಗೆ ತಮ್ಮನ್ನ ತಾವು 17 ವರ್ಷಗಳ ಕಾಲದಿಂದ ಧ್ಯಾನ ಸತ್ಸಂಗ ಪದದಲ್ಲಿ ಪಾಲ್ಗೊಳ್ತಾ ಸಾಕಷ್ಟು ರೀತಿಯಲ್ಲಿ ಈ ಒಂದು ಧ್ಯಾನದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರು ಎಷ್ಟು ತಮ್ಮನ್ನು ತಾವು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪದಗಳೇ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಬದಲಿ ಸರ್ ಬರೋ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಅನೇಕ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವಂತಹದ್ದಾಗಿರ್ಬೋದು, ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಒಂದು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಂದ ನಾವು ಪತ್ರಿಜಿ ಅವರ ಒಂದು ಸತ್ಯ ದರ್ಶನವನ್ನ ಆಲಿಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಆರತಿ ಮೇಡಮ್ ನಮಸ್ತೆ. ಹರಿಶಂಕರ್ ನಮಸ್ತೆ. ನಮಸ್ತೆ ಸರ್. ನಾಡಿನ ಸಮಸ್ತ ಜನತೆಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇಂಡಿಯಾ
ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ವತಿಯಿಂದ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೊಂದು ವಿಶೇಷ ಕಾರ್ಯಕ್ರಮ, ಕರ್ನಾಟಕ ದಾರ್ಶನಿಕರ ದರ್ಶನ. ಕರ್ನಾಟಕ ದಾರ್ಶನಿಕರ ದರ್ಶನ ಅನ್ನೋ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡಿ 1 ತಾಸಾಗಿದೆ. ಧ್ಯಾನದಿಂದ ಆರಂಭ ಆಗಿರುವಂತ ಈ ಒಂದು ಕಾರ್ಯಕ್ರಮ ಆಲ್ರೆಡಿ ಅದ್ಭುತ ಯಶಸ್ವಿಯನ್ನು ಕಂಡಿದೆ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ಧ್ಯಾನದಿಂದ ಆರಂಭ ಆದರೆ ಅದು ವಿಶ್ವದಲ್ಲಿ ಲಯವಾಗುತ್ತೆ. ಯಾರಿಗೆ ಮುಟ್ಟಬೇಕೋ ಅವರಿಗೆ ಮುಟ್ಟುತ್ತೆ. ಅದು ಧ್ಯಾನದ ಒಂದು ವಿಶಿಷ್ಟತೆ. ಕಮಿಂಗ್ ಟು ಕರ್ನಾಟಕ ದಾರ್ಶನಿಕರ ದರ್ಶನ ವಿಷಯಕ್ಕೆ ಬಂದಾಗ, ಆತ್ಮೀಯರೇ, ಪ್ರತಿಯೊಬ್ಬರಿಗೂ ಸುಪರಿಚಯವಾಗಿರುವಂತ ಭಗವದ್ಗೀತದಲ್ಲಿ ಒಂದು ಶ್ಲೋಕ ಇರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಸೃಷ್ಟಿಯಲ್ಲಿ ಯಾವಾಗ ಧರ್ಮ ಆಚರಣೆ ಹಾದಿ ತಪ್ಪುತ್ತೋ, ಧರ್ಮವನ್ನು ಕಾಪಾಡಲು ಸೃಷ್ಟಿ ತನಗೆ ಬೇಕಾಗಿರುವಂತ ಒಂದು ಶಕ್ತಿಯನ್ನು ಒಂದು ವ್ಯಕ್ತಿ ರೂಪದಲ್ಲಿ ಈ ಭೂಮಂಡಲಕ್ಕೆ ಕಾಣಿಕೆಯಾಗಿ ಕೊಡುತ್ತೆ. ಆ ಕಾಣಿಕೆಯನ್ನೇ ಕೆಲವರು ಗುರುಗಳು ಅಂತಾರೆ, ಕೆಲವರು ದಾಸರು ಅಂತಾರೆ, ಮತ್ತೊಬ್ಬರು ಶರಣರು ಅಂತಾರೆ, ಮತ್ತೊಬ್ಬರು ದಾರ್ಶನಿಕರು ಅಂತಾರೆ. ಅವರವರೇ ಆದಂತ ಒಂದು ಹೆಸರು ಕೊಟ್ಟು ಅವರನ್ನ ಕರೀತಾರೆ. ಆದರೆ ಅವರೆಲ್ಲರೂ ಮಾಡಿದ್ದು ಒಂದೇ ಒಂದು ಕೆಲಸ, ಅದುವೇ ದಾರಿ ತೋರಿಸುವ ಕೆಲಸ. ಹಾದಿ ತಪ್ತಾ ಇರುವಂತ ಜನರಿಗೆ ದಾರಿ ತೋರಿಸಿದ್ದವರು. ಅವರೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ, ಅಂದ್ರೆ ಈ ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕಂಗೆ ದಾರಿ ತೋರಿಸಿದ್ದು ಅಂತ ಪ್ರತಿ ಒಬ್ಬ ಗುರುಗೆ, ಶರಣರಿಗೆ, ದಾಸರಿಗೆ, ದಾರ್ಶನಿಕರಿಗೆ ಈ ಸಮಯದಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ತಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೂ ಶಿರಸ್ಸನ್ನು ಬಗ್ಗಿಸಿ ಪಾದಾಭಿವಂದನೆಗಳನ್ನ ಅರ್ಪಿಸೋಣ ಮಾಸ್ಟರ್ಸ್. ಈ ದಾರ್ಶನಿಕರ ಬಗ್ಗೆ ಚಿಂತನೆ ಮಾಡೋದಿಕ್ಕೆ ಈ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಇಟ್ಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್ ಅಂತ ನನಗೆ ಅನಿಸುತ್ತೆ. ಕ್ರಿಯೇಟ್ ಮಾಡಿದ್ದಂತ, ಅದಕ್ಕೆ ಸಹಕಾರ ನೀಡಿದ್ದಂತ ಪ್ರಕೃತಿ ಮಾತೆಗೆ, ಅದನ್ನ ಮೆಟೀರಿಯಲೈಸ್ ಮಾಡಿದ್ದಂತ ಇವೆಲ್ಲ ಸಂಘ ಸಂಸ್ಥೆಗಳು ಲೈಕ್ KDPP ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್, ಅದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಮಾಡಿದ್ದಂತ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಿಕ್ಕೆ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಸೇರಿದ್ದಂತ ತಮ್ಮೆಲ್ಲರಿಗೂ ತಾವೆಲ್ಲರೂ ಧನ್ಯರಂತ ತಿಳಿಸೋದಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಫಸ್ಟ್ ದಾರ್ಶನಿಕರು, ಗುರುಗಳು, ಶರಣರು, ದಾಸರು, ನೀವು ಏನ್ ಪದ ಕೊಟ್ಕೊಂತೀರೋ ಕೊಟ್ಕೊರ್ರಿ. ಅವರು ಒಂದು ಲಿವಿಂಗ್ ಮಾಸ್ಟರ್ನ ನಿನ್ನೆ ಬೆಳಗ್ಗೆ ಈ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾಗಿರುವಂತ ವರಾಹಮೂರ್ತಿ ಅವರು ನನಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ವಿ, ಸರ್ ಹೆಂಗೂ ಕಾರ್ಯಕ್ರಮ ಅನ್ಕೊಂಡಿದ್ವಿ, ಎಲ್ಲ ಗ್ರೇಟ್ ಮಾಸ್ಟರ್ಸ್ ಒಂದು ವಚನವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋಣ. ಆದರೆ ಫಸ್ಟ್ ಡೇ ಲಿವಿಂಗ್ ಮಾಸ್ಟರ್ ಆಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಈ ಕಾರ್ಯಕ್ರಮದ ಮುಖಾಂತರ
ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡೋಣ. ಅವರು ಪರಿಚಯ ಮಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ, ಅವರನ್ನ ಈ ಕನ್ನಡ ಜನತೆಗೆ ತಿಳಿಸೋ ಒಂದು ಪ್ರಯತ್ನ ಮಾಡೋಣ. ಪ್ರಕಾಶ್, गुरुर्ब्रह्मा गुरुर्विष्णुर् गुरुर्ब्रह्मा गुरुर्विष्णुर् गुरुर्देवो महेश्वरः गुरुर्देवो महेश्वरः गुरुसाक्षात् परब्रह्म गुरुर्साक्षात् परब्रह्म तस्मै श्री गुरवे नमः तस्मै श्री गुरवे नमः. ಪ್ರಕಾಶ್, ಈಗ ಕೇವಲ ಪತ್ರಿಜಿ ಸರ್ ಅವ್ರದ್ದು ಫೋಟೋ ಮಾತ್ರ ಹಾಕ್ರಿ. ಸೊ ಮಾಸ್ಟರ್ಸ್, ಇವರೇ ನಮ್ಮ ಪ್ರೀತಿಯ ಗುರುಗಳಾಗಿರೋಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು. ಒಂದು ಲಿವಿಂಗ್ ಮಾಸ್ಟರ್ ಇರೋದ್ರಿಂದ ಪತ್ರಿಜಿ ಅವ್ರ ಬಗ್ಗೆ ನಾನು ಈ ಒಂದು ನಿಮ್ ಜೊತೆ ಹಂಚಿಕೊಳ್ಳುವಂತ ಒಂದು ವಿಷಯವನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀನಿ. ಆಸ್ ಈಸ್ ದೇರ್ ವಿತ್ ಅಸ್, ಮೊದಲನೇದಾಗಿ ಅವರ ವಿಶಿಷ್ಟತೆಯನ್ನು ನಿಮಗೆ ತಿಳಿಸ್ತೀನಿ. ನಂತರ ಅವರು ಈ ಮನುಕುಲಕ್ಕೆ ಕೊಟ್ಟಿದ್ದಂತ ಉಪದೇಶಗಳನ್ನ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಅವ್ರ ಫೋಟೋದಲ್ಲಿ ಅವರನ್ನ ನೀವೆಲ್ಲರೂ ನೋಡಿದ್ದೀರಾ. ಪತ್ರಿಜಿ ಅವರ ವಿಶಿಷ್ಟತೆ ಏನಂದ್ರೆ, ಇಸ್ ಎ ಗ್ರೇಟ್ ವಿಷನರಿ ಮಾಸ್ಟರ್. ಅವ್ರ ಗ್ರೇಟ್ ವಿಷನ್ ನ ಎಷ್ಟು ಸಿಂಪಲ್ ಆಗಿ ಎಂಬ್ಲಮ್ ಹಾಕು ಪ್ರಕಾಶ್, ಪ್ಲೀಸ್ ಕೀಪ್ ಎಂಬ್ಲಮ್. ಅವರ ವಿಶಿಷ್ಟತೆಯನ್ನು ಅವ್ರು ಕಂಡಿದ್ದಂತ ಒಂದು ಸೊಸೈಟಿನ ಬಿಲ್ಡ್ ಮಾಡಬೇಕು, ಒಂದು ಪರ್ಫೆಕ್ಟ್ ದಾರಿ ತೋರಿಸ್ಬೇಕು, ಒಂದು ಹಾದಿ ತೋರಿಸ್ಬೇಕು ಅನ್ನೋದನ್ನ ಅವ್ರು ಸ್ವಲ್ಪ ಜೂಮ್ ಮಾಡು, ಹೋಲ್ ಆಫ್ ದಿ ವಿಷನ್ ನ ಪ್ರಕಾಶ್, ಇಫ್ ಪಾಸಿಬಲ್ ಕೆನ್ ಯು ಜೂಮ್ ಇಟ್. ಒಂದು ಇಷ್ಟು ಎಂಬ್ಲಮ್ನಾಗನೆ ಅವರು ತೋರಿಸ್ಬಿಟ್ರು. ವೈ ದಿಸ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ. ಅವ್ರ ಗ್ರೇಟ್ ವಿಷನ್ ಈ ಎಂಬ್ಲಮ್ ಅಲ್ಲಿ ಚೆನ್ನಾಗಿ ನೋಡ್ರಿ ಮಿತ್ರರೇ. ನಾವು ಮೊದಲನೇ ಪಾಯಿಂಟ್ ಡಿಸ್ಕಸ್ ಮಾಡೋ ಕಾಲಕ್ಕೆ ಅನ್ಕೊಂಡಿದ್ವಿ ಏನಂತೇಳಿ, ಸಮಾಜದಲ್ಲಿರುವಂತ ಪ್ರತಿಯೊಬ್ಬರಿಗೂ ಒಂದು ಸರಿಯಾದ ದಾರಿ ತೋರಿಸೋದಕ್ಕೆ ಕಾಲಕ್ಕೆ ತಕ್ಕಂಗೆ ಗುರು ಜನ್ಮವನ್ನು ತಗೊಂತಾರೆ ಅಂತೇಳಿ. ಅಂದ್ರೆ ಪತ್ರಿಜಿ ಅವರು ಎಲ್ಲದಕ್ಕಿಂತಲೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟು ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್, ಬುದ್ಧ ಭಗವಾನರು ಹೇಳಿದ್ದಂತ ವಿಷಯವನ್ನು ಇಡೀ ಮನುಕುಲ ಮರ್ತೋಗ್ಬಿಟ್ಟಿತ್ತು. ಯಾಕಂದ್ರೆ ಬಹಳ ದಿನ ಆಗಿತ್ತಲ್ಲ, 2500 ವರ್ಷ ಅಂತೇಳಿ ಪತ್ರಿಸಾರೇ ಹೇಳ್ತಾ 30 ವರ್ಷ ಆಯ್ತು. ಅಂದ್ರೆ ಸುಮಾರು 2600 ವರ್ಷ ಆಗಿರ್ತದೆ. ಜನರಿಗೆ ಮರುಗು ಜಾಸ್ತಿ, ಮರ್ತೋಗಿರ್ತಾರೆ. ಆ ವಿಷಯವನ್ನು ಮತ್ತೆ ಒಂದು ಚಿತ್ರದ ಮೂಲಕ ಪತ್ರಿಜಿ ಅವರು ಪ್ರೆಸೆಂಟ್ ಮಾಡಿದ್ರು. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್, ನಿನಗೆ ನೀನೇ ದಾರಿದೀಪ ಆಗಬೇಕು. ಸೊ ಆ ಒಂದು ಎಂಬ್ಲಮ್ ಅಲ್ಲಿ ಒಂದು ತ್ರಿಭುಜ ಅಂದ್ರೆ ಒಂದು ಟ್ರಯಾಂಗಲ್ ಟೈಪ್ ಒಂದು ಆಕಾರ ಇರುತ್ತೆ ನೋಡ್ರಿ. ಅದರಲ್ಲಿ 3 ವಿಷಯ ಅವರು ಟಚ್ ಮಾಡಿದ್ರು: ಎನರ್ಜಿ, ವಿಸ್ಡಮ್, ಕಾನ್ಸಿಯಸ್ನೆಸ್. ಎನರ್ಜಿ, ವಿಸ್ಡಮ್, ಕಾನ್ಸಿಯಸ್ನೆಸ್. ಶಕ್ತಿಯುತವಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು. ದೆನ್ ಕಾನ್ಸಿಯಸ್ ಬಗ್ಗೆ ನಿನ್ನ ಜನ್ಮ ಅನ್ನೋದು ಒಂದು ಗ್ರೇಟ್ ಕಾನ್ಸಿಯಸ್, ಮರಣ ಅನ್ನೋದು ಗ್ರೇಟ್ ಕಾನ್ಸಿಯಸ್. ಓಕೆ, ಈ ಒಂದು ಎಂಬ್ಲಮ್ನಾಗಿರೋ ವಿಷಯಗಳು ಸಾಕು
ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ ಮನುಷ್ಯ ಆರೋಗ್ಯದಿಂದ ಆನಂದವಾಗಿ ಜೀವಿಸಬೇಕು ಅಂದ್ರೆ ಬೇಕಾಗಿರೋ ಒಂದು 3 ಮುಖ್ಯವಾದ ವಿಷಯಗಳನ್ನ ಇದರಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಒಂದು ಎನರ್ಜಿ, ಒಂದು ಅದ್ಭುತವಾದಂತ ಜ್ಞಾನ, ದೆನ್ ಕಾನ್ಸಿಯಸ್ನೆಸ್. ನಿನ್ನ ಪ್ರಜ್ಞೆ ಓಕೆ ವಿಶಾಲವಾಗಿರಬೇಕು. ದಿಸ್ ಈಸ್ ವಾಟ್ ಈ ಒಂದು ಚಿಕ್ಕ ಎಂಬ್ಲಮ್ನಾಗನೆ ಅವ್ರ ಹೋಲ್ ಆಫ್ ಒಂದು ಏನ್ ತಿಳಿಸ್ಬೇಕು ಮನುಕುಲಕ್ಕೆ ಅಂತೇಳಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್. ಯು ಕ್ಯಾನ್ ಪ್ಲೀಸ್ ಟೇಕ್ ಇಟ್ ಔಟ್. ಈ ಒಂದು ಚಿಕ್ಕ ಪಾಯಿಂಟ್ ಸಾಕು ಅವ್ರು ಎಷ್ಟು ವಿಷನರಿ ಮಾಸ್ಟರ್ ಅಂತ ಹೇಳೋದಿಕ್ಕೆ. ಮಾಸ್ಟರ್ ಆಮೇಲೆ ಅವ್ರದ್ದು ಇನ್ನೊಂದು ವಿಶಿಷ್ಟತೆ ಏನಂದ್ರೆ ಅವರು ಒಂದು ಮಹಾದ್ರಷ್ಟ. ಪತ್ರಿಜಿ ಅಂದ್ರೆ ಮಾಮೂಲು ವ್ಯಕ್ತಿ ಅಲ್ಲ, ಒಂದು ಮಹಾದ್ರಷ್ಟ ಅವರು. ಇದಕ್ಕೊಂದು ನಿಮಗೆ ಚಿಕ್ಕ ಸನ್ನಿವೇಶ ಹೇಳ್ತೀನಿ. ಸುಮಾರು 30 ವರ್ಷದ ಕೆಳಗೆ ಅವರು ಧ್ಯಾನ ಪ್ರಚಾರ ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಅಂದ್ರೆ ಏನು, ಧ್ಯಾನ ಅಂದ್ರೆ ಅದು ಮಾಡುವ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಮಾಡಬೇಕು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದಾಗ ಆಗಿನ ಕಾಲಕ್ಕೆ ಅವ್ರಿಗೊಬ್ಬ ಸೆಕ್ರೆಟರಿ ಇದ್ರು, ಸಾಯಿ ಕುಮಾರ್ ರೆಡ್ಡಿ ಅಂತೇಳಿ. ಅವ್ರನ್ನ ಜೊತೆ ಇಟ್ಕೊಂಡು ತಿರುಗಾಡ್ತಾ ಇದ್ರು. ಒಂದು ಊರಿಗೆ ಹೋಗೋದು, ಅಲ್ಲಿ ಒಂದು ಕ್ಲಾಸ್ ಮಾಡೋದು, ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬರೋದು, ನೆಕ್ಸ್ಟ್ ಬಸ್ಗೆ ಅಲ್ಲಿ ಆ ಊರಿಗೆ ಹೋಗೋಕೆ ಟಿಕೆಟ್ ಎಷ್ಟಾಗುತ್ತೆ. ಅವಾಗ ಅವ್ರ ಹತ್ರ ರೊಕ್ಕ ಇರ್ಲಿಲ್ಲ ಜೇಬಲ್ಲಿ. ಒಂದಾನೊಂದ್ ದಿನ ಅಲ್ಲಿ ಕೇಳಿದ್ರು ಆ ಬಸ್ ಸ್ಟ್ಯಾಂಡ್ನಾಗ, ಆ ಊರಿಗೆ ಹೋಗಕ್ಕೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ರಾಮನಗರ್ ಎಷ್ಟು ರೊಕ್ಕ ಆಗ್ತದೆ? 20 ರೂಪಾಯಿ ಚಾರ್ಜ್, 20 × 20 40 ರೂಪಾಯಿ. 2 ಜನ ಇದಾರಲ್ಲ. ಅವಾಗ ರೊಕ್ಕ ಇರ್ಲಿಲ್ಲ. ಸೊ ಸಾರು ಮತ್ತೆ ಸಾಯಿ ಕುಮಾರ್ ರೆಡ್ಡಿ ಅವರಿಬ್ರು ಅವ್ರ ಹತ್ರ ಕೆಲವು ಪುಸ್ತಕಗಳಿದ್ದು, ಎಲ್ಲಿ ಹೋದ್ರೇನು ಪುಸ್ತಕಗಳು ಕ್ಯಾರಿ ಮಾಡ್ತಿದ್ರು ಅವ್ರು. ಆ ಪುಸ್ತಕಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಸೆಲ್ಫ್ ಸೇಲ್ ಆದ್ರೆ ಆ ಒಂದು ರೊಕ್ಕ ಬರುತ್ತೆ, ಅದರಿಂದ ಬೇರೆ ಊರಿಗೆ ಹೋಗ್ಬೋದು ಅಂತೇಳಿ. ಮಾರಾಟ ಆಗ್ಲಿಲ್ಲ ಅವತ್ತು, ಪುಸ್ತಕಗಳು ಮಾರಾಟ ಆಗ್ಲಿಲ್ಲ. ಅಲ್ಲಿ ಮಾಮೂಲಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು ಇರ್ತಾವಲ್ಲ, ಆ ನೀರನ್ನ ಕುಡಿದು ಒಂದು ಕಡೆ ಕೂತ್ಕೊಂಡಿದ್ರು. ಆವಾಗ ಪತ್ರಿ ಸಾರು ಸಾಯಿ ಕುಮಾರ್ ರೆಡ್ಡಿಗೆ ಹೇಳ್ತಾ ಇದ್ರು, ಸಾಯಿ ನೀನು ಆದಷ್ಟು ಜಲ್ದಿ ಪಾಸ್ಪೋರ್ಟ್ ಮಾಡಬೇಕು. ಸೊ ನಾವು ಬರೋ ವರ್ಷ ಬೇರೆ ದೇಶಕ್ಕೆ ಹೋಗಿ ಜ್ಞಾನ ಪ್ರಚಾರ ಮಾಡಬೇಕು ಅಂತ ಪತ್ರಿಜಿ ಅವರು ಸಾಯಿ ಕುಮಾರ್ ರೆಡ್ಡಿಗೆ ಹೇಳಿದ್ರು. ಸಾಯಿ ಕುಮಾರ್ ರೆಡ್ಡಿಗೆ ಆ ಟೈಮ್ನಾಗ ಎಷ್ಟು ಸಿಟ್ಟು ಬಂತಂತೆ, ಬಸ್ನಾಗ ಹೋಗಕ್ಕೆ ಈ ಮನುಷ್ಯನ ಹತ್ರ ರೊಕ್ಕ ಇಲ್ಲ, ಫ್ಲೈಟ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಇವರು ಅಂತೇಳಿ. ಬಟ್ ಅವರು ಈಗ ಮಾರ್ಗದರ್ಶನ ಧ್ಯಾನದಲ್ಲಿ ಹರಿಶಂಕರ್ ಅವರು ತಿಳಿಸಿದ್ರು, ಅಕ್ಸೆಪ್ಟ್ ದಿ ಥಿಂಗ್ಸ್ ಅಂತೇಳಿ. ಗುರುಗಳು ಹೇಳಿದ್ದು ಮಾತನ್ನ ತಪ್ಪದೆ ಸಾಯಿ ಕುಮಾರ್ ರೆಡ್ಡಿ ಆ ಪಾಸ್ಪೋರ್ಟ್ ಮಾಡಿದ್ದು 1 ತಿಂಗಳಿಗೆ ನೇಪಾಳಿಂದ ಕಾಲ್ ಬಂದಿತ್ತು. ಅಂದ್ರೆ ಅವ್ರ ದೃಷ್ಟತ ನೋಡ್ರಿ ಹೆಂಗಿರುತ್ತೋ. ಯಾವುದೇ ಪರಿಸ್ಥಿತಿ ಎದುರಾದ್ರೇನು ಪರವಾಗಿರ್ಲಿಲ್ಲ, ಅವರು ಅನ್ಕೊಂಡಿದ್ದು ಕೆಲಸ ಅನ್ಕೊಂಡಿದ್ದ ಹಾಗೆ ಬರ್ತಿತ್ತು, ಅದು ಹಾಗೆ ನಡೀತಾ ಇದೆ. ಇನ್ನೊಂದು ವಿಶಿಷ್ಟತೆ ಬಗ್ಗೆ ತಿಳಿಸ್ಬೇಕಂದ್ರೆ ಪತ್ರಿಜಿ ಅವ್ರ ಬಗ್ಗೆ, ಈಸ್ ಎ ಸಿಂಪ್ಲೆಸ್ಟ್ ಮ್ಯಾನ್ ಟು ದಿ ಕೋರ್. ನಾನು ನೋಡಿದ್ದಂತ ಹೈಲಿ ಸಿಂಪ್ಲೆಸ್ಟ್ ಮ್ಯಾನ್. ಅಂದ್ರೆ ಅವರನ್ನ ನೀವು ನೋಡಿದ್ರೆ ಎಲ್ಲಿಗೆ ಬೇಕಾದ್ರೇನು ಬರ್ತಾರೆ. ಧ್ಯಾನ ತಿಳಿಸ್ಬೇಕು ಅಂದ್ರೆ ಅವರು ಯಾವುದನ್ನು ರಿಸ್ಟ್ರಿಕ್ಷನ್ ಇಟ್ಕೊಂಡೋದಿಲ್ಲ. ಎಷ್ಟು ಜನರು ಇರ್ಲಿ ಅವರು ನಡುವೆ ಹೋಗಿ ಅವರನ್ನೆಲ್ಲರನ್ನ ಭೇಟಿಯಾಗಿ ಅವರು ನನಗೆ ಇದೇ ಬೇಕು ಅದೇ ಬೇಕು ಅಂತೇಳಿ ಯಾವತ್ತು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಾಸ್ಟರ್ ಎಷ್ಟು ಸರಳ ಜೀವಿ ಅಂದ್ರೆ, ಇವತ್ತು ನಾಳೆ ನಾವು ಹೊರಗೆ ಹೋಗ್ಬೇಕಂದ್ರೆ ಫಸ್ಟು ಜೇಬಲ್ಲಿ ಕಾಸಿದೆಯಾ ಇಲ್ಲ ನೋಡ್ತೀವಿ. ಹೊರಗೆ ಹೋಗ್ಬೇಕು ಅಂದ್ರೆ ಜೇಬಲ್ಲಿ ಕಾಸು ಇದೆಯಾ ಅಂತ ನೋಡ್ತೀವಿ, ಮತ್ತೆ ಮೊಬೈಲ್ ಇಲ್ಲ ಅಂತ ನೋಡ್ತೀವಿ. ಈ ಎರಡೂ ಇಲ್ಲದೆ ಇಡೀ ಪ್ರಪಂಚ ಸುತ್ತಾ ಇರೋ ಅಂತ ಗ್ರೇಟ್
ಹ್ಯೂಮನ್ ಬೀಯಿಂಗ್. ಓಕೆ, ಪತ್ರಿಜಿ. ಅಂಡ್ ನಾನು ಈ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತೇಳಿ ಯಾಕೆ ಯೂಸ್ ಮಾಡಿದ್ದೀನಿ ಅಂದ್ರೆ, ಅವರು ತಮ್ಮನ್ನು ತಾವು ಎಂದಿಗೂ ಐ ಆಮ್ ನಾಟ್ ಯುವರ್ ಗುರು, ಐ ಆಮ್ ಯುವರ್ ಗುರು ಅಂತ ಹೇಳೋದಿಲ್ಲ. ನಾನು ನಿಮ್ಮ ಗುರು ಅಂತ ಹೇಳೋದಕ್ಕೆ ಇಷ್ಟಪಡೋದೇ ಇಲ್ಲ ಅವರು. ಈ ಆಲ್ವೇಸ್ ಸೇಸ್ ಐ ಆಮ್ ದಿ ಇನ್ಫಾರ್ಮರ್ ಆಫ್ ದಿ ಟ್ರೂತ್. ನಾನು ಸತ್ಯವನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಅದು ಅವರ ವಿಶಿಷ್ಟತೆ. ಆಮೇಲೆ ಇನ್ನೊಂದು ವಿಶಿಷ್ಟತೆ ತಿಳಿಸ್ಬೇಕು ಅಂದ್ರೆ, ಈಸ್ ಎ ಮಾಸ್ಟರ್ ಆಫ್ ಗ್ರೇಟ್ ಕಾಮನ್ ಸೆನ್ಸ್. ಓಕೆ, ನಾನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗೆ ಬಂದಿರೋದು ಯೂಶುವಲಿ ಬಹಳ ಜನ ಅಂತಾರೆ ಆರೋಗ್ಯ ಸರಿ ಇಲ್ಲ, ಅದು ಸರಿ ಇಲ್ಲ, ನಾನು ಈ ಒಂದು ಮಾರ್ಗ ಬೇಕಾಗಿತ್ತು ಹುಡ್ಕೊಂಡು ಬಂದೆ. ನನಗೆ ಕಾಮನ್ ಸೆನ್ಸ್ ಬೇಕಿತ್ತು. ಸೊ ಐ ಗಾಟ್ ದಿ ಎ ಪರ್ಫೆಕ್ಟ್ ಮಾಸ್ಟರ್, ದಟ್ ಈಸ್ ಫಾರ್ ಪತ್ರಿಜಿ. ಎ ಮಾಸ್ಟರ್ ವಿತ್ ಎ ಗ್ರೇಟ್ ಕಾಮನ್ ಸೆನ್ಸ್. ಅವರೊಂದು ಮಾತಲ್ಲಿ ಅಂತಾರೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇಂಡಿಯಾ ಹುಟ್ಟಿರೋದೇ ಜನರಿಗೆ ಕಾಮನ್ ಸೆನ್ಸ್ ಬಗ್ಗೆ ತಿಳಿಸೋದಿಕ್ಕೆ ಅಂತೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಶಿಷ್ಟತೆ ಏನಂದ್ರೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್, ಅದು ಏನೇ ಇರಲಿ, ಅವರು ಬೇಸಿಕಲಿ ಒಂದು ಮಾತು ಅಂತ ಇರ್ತಾರೆ, ಈ ಭೂಮಿಯ ಮೇಲೆ ಪ್ರಕಾಶ್ ಸ್ಕ್ರೀನ್ ತೆಗಿಯಕ್ಕಾಗುತ್ತಾ? ಪ್ರಕಾಶ್ ಸ್ಕ್ರೀನ್ ತೆಗಿಯಕ್ಕಾದ್ರೆ ತೆಗೆದ್ರಿ. ಕ್ಲೋಸ್ ಮಾಡಿದ್ದೀನಿ ಸರ್. ಎಸ್. ಅವರು ಈ ಭೂಮಿಯ ಮೇಲೆ ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ ಆತ್ಮಜ್ಞಾನವನ್ನು ತಿಳಿಸೋದಿಕ್ಕೆ ಇರುವ ಏಕೈಕ ಮಾಸ್ಟರ್ ಯಾರಪ್ಪ ಅಂದ್ರೆ ಅವರು ಪತ್ರಿಜಿ. ಅವರು ತಿಳಿಸಬೇಕಾಗಿರುವಂತ ಆತ್ಮಜ್ಞಾನವನ್ನು ಸಿಂಪ್ಲೆಸ್ಟ್ ವೇನಾಗ ಪ್ರೆಸೆಂಟ್ ಮಾಡ್ತಾರೆ. ಈಗ ಮನುಷ್ಯ ಯಾವಾಗಲೂ ನೋಡ್ಕೊಂತ ಇರ್ತಾನೆ 5 ಬೆರಳು. ಎಸ್, 5. ಹೋಲ್ ಆಫ್ ದಿ ಆತ್ಮಜ್ಞಾನವನ್ನು ಈ 5 ಫಿಂಗರ್ ಕಾನ್ಸೆಪ್ಟ್ ನಾಗ ತಿಳಿಸ್ಬಿಡ್ತಾರೆ. ಹೋಲ್ ಆಫ್ ದಿ ಆತ್ಮಜ್ಞಾನ ಒಂದು 5 ಫಿಂಗರ್ ಕಾನ್ಸೆಪ್ಟ್. ಒಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ ಅವರು ಕಾಮನ್ ಆಗಿ ಹೇಳುವಂತ ಒಂದು ವಿಷಯ ತಿಳಿಸ್ತೀನಿ ನೋಡಿ. ಆಟ, ಪಾಠ, ಓಕೆ, ಕೆಲಸ, ಓದುವುದು, ಧ್ಯಾನ. ಹೋಲ್ ಆಫ್ ದಿ ಲೈಫ್ ಇರೋದೇ ಈ 5 ವಿಷಯಗಳಲ್ಲಿ. ಅದು ಎಂಥ ವಿಷಯ ಇರಲಿ, ಜಸ್ಟ್ ಒಂದು ಸಾಮಾನ್ಯ ಮನುಷ್ಯನಿಗೇನು ಅರ್ಥ ಆಗೋ ರೀತಿಯಲ್ಲಿ 5 ಬೆರಳು ಮುಖಾಂತರ. ಸೊ 5 ಫಿಂಗರ್ ಕಾನ್ಸೆಪ್ಟ್ ಈಸ್ ಅವ್ರು ಬಹಳ ಫೇವರೇಟ್ ಅವ್ರಿಗೆ, ಪತ್ರಿಜಿ ಅವ್ರಿಗೆ. ಯಾಕಂದ್ರೆ ದೃಶ್ಯ ಮೂಲಕ ಯಾವುದಾದ್ರೂ ಒಂದು ವಿಷಯವನ್ನು ಜನರಿಗೆ ತಿಳಿಸಿದ್ದಾಗ ಅದು ಈಸಿಯಾಗಿ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದವರು. ಸಿಂಪ್ಲೆಸ್ಟ್ ವೇನಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜನರಿಗೆ ಬೇಕಾಗಿರುವ ವಿಷಯವನ್ನು ಅತ್ಯಂತ ಸರಳ ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೆ ಈಸ್ ದಿ ಪರ್ಫೆಕ್ಟ್ ನ್ಯೂ ಏಜ್ ಸ್ಪಿರಿಚುವಲ್ ಮಾಸ್ಟರ್. ಈ ಹೊಸ ಯುಗದಲ್ಲಿ ಹುಟ್ಟಿರುವಂತ ಒಂದು ಗ್ರೇಟ್ ಆಧ್ಯಾತ್ಮಿಕ ಮಾಸ್ಟರ್, ಸ್ಪಿರಿಚುವಲ್. ಅವ್ರನ್ನ ಮಾಸ್ಟರ್ ಅಂತ ಕರೀಬಹುದು, ಲೀಡರ್ ಅಂತ ಕರೀಬಹುದು, ಗುರು ಅಂತ ಕರೀಬಹುದು, ವಾಟ್ ಎವರ್. ನ್ಯೂ ಏಜ್, ಎ ಪರ್ಫೆಕ್ಟ್ ನ್ಯೂ ಏಜ್ ಮಾಸ್ಟರ್. ಆಮೇಲೆ ಈಗ ಮಾಮೂಲಾಗಿ ಯಾರೇ ಒಬ್ಬರು ದಾರ್ಶನಿಕರಾಗ್ಲಿ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಕೆಲವರು ಸ್ಥಿಮಿತರಾಗಿರ್ತಾರೆ. ಪತ್ರಿಜಿ ಅವರು ತಮ್ಮನ್ನು ತಾವು ಅವ್ರು ಯಾವ ರೀತಿಯಲ್ಲಿ ಅವ್ರು ತಿಳಿಸ್ಬೇಕಾಗಿರುವಂತ ವಿಷಯವನ್ನು ಪ್ರಮೋಟ್ ಮಾಡಿದ್ರು ಅಂದ್ರೆ, ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಏನಪ್ಪಾ ಯೂನಿವರ್ಸಲ್ ಕಾನ್ಸೆಪ್ಟ್? ಅವ್ರ ವಿಶಿಷ್ಟತೆ ಬಗ್ಗೆ ನಾನು ತಿಳಿಸ್ತಾ ಈ ಪಾಯಿಂಟ್ ತಿಳಿಸಕ್ಕೆ ಇಷ್ಟಪಡ್ತೀನಿ. ದಟ್ ಯೂನಿವರ್ಸಲ್ ಕಾನ್ಸೆಪ್ಟ್ ಈ ಜೀವ ಸಮಸ್ತ ಸುಖಿನೋ ಭವಂತು.
ಆ ಯೂನಿವರ್ಸಲ್ ಕಾನ್ಸೆಪ್ಟ್ ಪತ್ರಿಜಿ ಅವರು ಇಟ್ಕೊಂಡಿದ್ದು ಏನಪ್ಪಾ ಅಂದ್ರೆ ಜೀವ ಸಮಸ್ತ ಸುಖಿನೋ ಭವಂತು. ಈ ಸೃಷ್ಟಿಯಲ್ಲಿ ನಾವು ಆನಂದವಾಗಿ ಜೀವಿಸಬೇಕು ಅಂದ್ರೆ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿಯೂ ಆನಂದವಾಗಿ ಜೀವಿಸಬೇಕು. ಆನಂದವಾಗಿ ಜೀವಿಸಿದ್ದಾಗ ಮಾತ್ರವೇ ನಾವೆಲ್ಲರೂ, ಎಲ್ಲ ಜೀವರಾಶಿಗಳು ಆನಂದವಾಗಿ ಜೀವಿಸಿದ್ದಾಗ ಮಾತ್ರವೇ ಅದರಲ್ಲಿ ನಾವು ಆನಂದವಾಗಿ ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಜೀವ ಸಮಸ್ತ ಸುಖಿನೋ ಭವಂತು ಅಂತ ಒಂದು ಬೇಸಿಕ್ ಕಾನ್ಸೆಪ್ಟ್. ಅದರಲ್ಲಿನೂ ಈ ರೀಸೆಂಟ್ ಪೀರಿಯಡ್ ಆಗಲಿ ಮಲಯಾಳ ಸ್ವಾಮಿ ನಂತರ ವೆಜಿಟೇರಿಯನಿಸಂನ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ದಂತ ಒಂದು ಗ್ರೇಟ್ ಮಾಸ್ಟರ್. ಹಿಂದಿನ ಕಾಲಕ್ಕೆ ಕಬೀರ್ ದಾಸರು ವೆಜಿಟೇರಿಯನ್ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ರು. ಅದಾದ ನಂತರ ಮತ್ತೆ ಈ ಭೂಮಂಡಲದ ಮೇಲೆ ಶಾಕಾಹಾರದ ಬಗ್ಗೆ, ವೆಜಿಟೇರಿಯನ್ ಬಗ್ಗೆ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ದು ಮತ್ತೆ ಒಬ್ಬ ದಾರ್ಶನಿಕ ಗುರು ಯಾರಪ್ಪ ಅಂದ್ರೆ ಪತ್ರಿಜಿ ಅವರು. ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಒಂದು ವೆಸ್ಟರ್ನ್ ಸ್ಪಿರಿಚುವಲ್ ಮಾಸ್ಟರ್ ರೂಮಿ ಅಂತ ಅವರೊಂದು ಪಾಯಿಂಟ್ ತಿಳಿಸ್ತಾರೆ. ಡೋಂಟ್ ಟಾಕ್ ಅಬೌಟ್ ಕಂಪ್ಯಾಷನ್ ಅಂಡ್ ಲವ್ ಬೈ ಕೀಪಿಂಗ್ ಎ ಪೀಸ್ ಆಫ್ ಫ್ಲಶ್ ಇನ್ ಯುವರ್ ಪ್ಲೇಟ್ ಅಂತೆ. ಓಕೆ, ನಿನ್ನ ಊಟ ಮಾಡೋ ತಟ್ಟೆಯಲ್ಲಿ ಮಾಂಸವನ್ನು ಇಟ್ಕೊಂಡು ಕರುಣೆ ಪ್ರೀತಿಯ ಬಗ್ಗೆ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಇದನ್ನೇ ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿ ಪತ್ರಿಜಿ ಅವರು ಏನಂತಾರಂದ್ರೆ, ಮಾಂಸ ತಿನ್ನುವನು ಮನುಷ್ಯನೇ ಅಲ್ಲ, ಮಾಂಸ ತಿನ್ನುವನು ಮನುಷ್ಯನೇ ಅಲ್ಲ, ಮಾಂಸ ತಿನ್ನುವನು ಮನುಷ್ಯನೇ ಅಲ್ಲ ಅಂದ್ರೆ ಯಾರಪ್ಪ? ರಾಕ್ಷಸ. ನೋಡಿ, ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಇದ್ದಾಗಲೂ ಒಂದು ಸಭಾ ಸಮಾರಂಭದಲ್ಲಿ ಅವರು ತಿಳಿಸುವಂತ ಒಂದು ಮುಖ್ಯವಾದ ವಿಷಯ ಯಾರಪ್ಪ ಅಂದ್ರೆ, ಮಾಂಸ ತಿನ್ನುವನು ಮನುಷ್ಯನೇ ಅಲ್ಲ, ಮಾಂಸಾಹಾರ ಮನುಷ್ಯನ ಆಹಾರವೇ ಅಲ್ಲ. ಈ ಪ್ರಪಂಚದಲ್ಲಿ ಕೊನೆಯ ಮನುಷ್ಯ ಶಾಕಾಹಾರಿಯಾಗಿ, ಸಂಪೂರ್ಣ ಶಾಕಾಹಾರಿಯಾಗಿ ಬದಲಾವಣೆ ಆಗುವವರೆಗೂ ಈ ಭೂಮಂಡಲದ ಮೇಲೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ನಡೀತಾನೆ ಇರುತ್ತೆ. ಅಲ್ಲಿಯವರೆಗೂ ನಾನು ಈ ಭೂಮಂಡಲದ ಮೇಲೆ ಇರುತ್ತೀನಿ ಅಂತ ಹೇಳುವಂತ ಗ್ರೇಟ್ ವಿಷನರಿ ಮಾಸ್ಟರ್ ಈಸ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು. ಅವ್ರ ವಿಶಿಷ್ಟತೆ ಹೇಳಬೇಕಂದ್ರೆ ಒಂದು ತಾಸನು ಸರಿ ಹೋಗೋದಿಲ್ಲ. ಇದೊಂದು ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದಂತ ಕೆಲವು ವಿಶೇಷವಾಗಿರುವಂತ ವಿಶಿಷ್ಟತೆಗಳು. ನೆಕ್ಸ್ಟ್ ಕಮಿಂಗ್ ಟು ದಿ ಪಾಯಿಂಟ್, ಅವ್ರ ಟೀಚಿಂಗ್ಸ್ ಬಗ್ಗೆ ಅವ್ರೇನ್ ಟೀಚ್ ಮಾಡಿದ್ರು. ಓಕೆ, ಇದೇ ನಿನ್ನೆವರೆಗೆ ನಡೆದಿದ್ದಂತ ಜರ್ನಿ ಟುವರ್ಡ್ಸ್ ಟ್ರೂ ಪಾತ್ ಮುನ್ನಡೆಯ ಮುನ್ನುಡಿ ಕಾರ್ಯಕ್ರಮದಲ್ಲಿ ಒಂದು ದಿನ ನಮ್ಮ ರಾಯಚೂರಿನ ಮಾರಂ ಹೇಮನಾರಾಯಣ ಅವರು 18 ಆದರ್ಶ ಸೂತ್ರಗಳು ಅಂತ ಒಂದು ಸಬ್ಜೆಕ್ಟಿನ ಪ್ರೆಸೆಂಟ್ ಮಾಡಿದ್ರು. ಸೊ ಪತ್ರಿಜಿ ಅವ್ರದ್ದು ಒಂದು ಗ್ರೇಟ್ನೆಸ್ ಏನಂದ್ರೆ, ಅವರು ಲಕ್ಷಾಂತರ ಪುಸ್ತಕ, ನನಗೂ ತಿಳಿದಿದ್ದ ಮಟ್ಟ ಪ್ರಪಂಚದಲ್ಲಿ ಅವರು ಓದಿದ್ದಷ್ಟು ಪುಸ್ತಕಗಳು ಇನ್ನು ಯಾರು ಈ ಸದ್ಯ ಕಾಲಮಾನ ಪರಿಸ್ಥಿತಿಯಲ್ಲಿ ಓದಲಿಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಪುಸ್ತಕಗಳು ಓದಿಲ್ಲ. ಅವರಷ್ಟು ಪುಸ್ತಕ ಎಲ್ಲ ಓದಿ ಏನ್ ಮಾಡಿದ್ರಪ್ಪ ಅವರು? ಆ ಒಂದು ಸರ್ ಇವೆಲ್ಲ ನೀವು ಓದಿ ಏನ್ ಮಾಡಿದಿರಿ ಸರ್ ಅಂತಂದ್ರೆ ಅವರು ಬಹಳ ಕಾಮಿಡಿಯಾಗಿ ಹೇಳ್ತಾರೆ. ಎಲ್ಲ ಪುಸ್ತಕ ಮಿಕ್ಸಿನಾಗ ಹಾಕಿದ್ರಂತೆ, ಅದನ್ನ ತಿರುಗಿಸಿ ಫಿಲ್ಟರ್ ಮಾಡಿ 18 ಆದರ್ಶ ಸೂತ್ರಗಳು ಅಂತೇಳಿ ಒಂದು ಗ್ರೇಟೆಸ್ಟ್ ಗೀತಾ ಆಗಿರ್ಬೋದು, ಬೈಬಲ್ ಅಂತ ಇರ್ಬೋದು, ಖುರಾನ್ ಅಂತ ಇರ್ಬೋದು,
ಯಾರ್ಯಾರು ಗ್ರಂಥ ಅಂತ ಇಷ್ಟ ಆಗ್ತದೋ ಅದನ್ನ ಹೆಸರಿಟ್ಕೋಬಹುದು. ಅಪಾರವಾದಂಥ ವಿಸ್ತೃತವಾದಂಥ ಜ್ಞಾನವನ್ನು ಲಕ್ಷಾಂತರ ಪುಸ್ತಕದಲ್ಲಿ ಅನೇಕ ದಾರ್ಶನಿಕರು ಮನುಕುಲಕ್ಕೆ ತಿಳಿಸಲು ಇಷ್ಟಪಟ್ಟಿದ್ದಂಥ ವಿಷಯವನ್ನು ಒಂದು 18 ಪಾಯಿಂಟಲ್ಲಿ ಫಿಲ್ಟರ್ ಮಾಡಿ 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 ಒಂದು ಆದರ್ಶ ಸೂತ್ರಗಳು, ಅದ್ಭುತ ಜೀವನಕ್ಕಾಗಿ 18 ಆದರ್ಶ ಸೂತ್ರಗಳು ಅಂತ ಒಂದು ವಿಷಯಗಳನ್ನು ಪ್ರಮೋಟ್ ಮಾಡಿದ್ರು. ಅವರು ಬುದ್ಧ ಭಗವಾನ್ ನಂತರ ಈ ಬಿ ಎ ಲೈನ್ ಟು ಯುವರ್ ಸೆಲ್ಫ್ ಅಂತ ಬುದ್ಧ ಭಗವಾನ್ ಹೇಳಿದ್ರಲ್ಲ, ಅಪ್ಪೋ ದೀಪೋ ಭವ. ಆಗಿನ ಕಾಲಮಾನ ಪರಿಸ್ಥಿತಿಯಲ್ಲಿ ಅಪ್ಪೋ ದೀಪೋ ಭವ, ನಿನಗೆ ನೀನೇ ದಾರಿದೀಪ ಆಗಬೇಕು. ಓಕೆ, ನಿನಗೆ ನೀನೇ ದಾರಿದೀಪ ಆಗಬೇಕು. ಓಕೆ, ಫ್ಯಾಂಟಾಸ್ಟಿಕ್. ಆ ದಾರಿ ಎಲ್ಲಿದೆ? ಇದು ಮುಖ್ಯವಾದ ವಿಷಯ. ನಿನಗೆ ನೀನೇ ದಾರಿದೀಪ ಆಗಬೇಕು. ನಿನಗೆ ನೀನೇ ದಾರಿದೀಪ ಆಗಬೇಕು. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್. ಆ ದಾರಿ ಎಲ್ಲಿದೆಪ್ಪ? ಆ ದಾರಿಯನ್ನು ಕಂಡಿದ್ದವರು ಬುದ್ಧ ಭಗವಾನ್. ಅದನ್ನೇ ಆನಾಪಾನಸತಿ ಅಂತ ಹೇಳಿದ್ರು. ಆನಾಪಾನಸತಿ, ಆನಾಪಾನಸತಿ. 2600 ವರ್ಷಗಳ ಹಿಂದೆ ಆ ಮಹಾನ್ ವ್ಯಕ್ತಿ, ಮಹಾನ್ ದಾರ್ಶನಿಕ, ಮಹಾನ್ ಗುರು, ಮಹಾನ್ ಭಗವಾನ್ ಅವರು ಏನ್ ತಿಳಿಸ್ಬೇಕಾಗಿರೋದು ಅವ್ರ ಜರ್ನಿಯಲ್ಲಿ ತಿಳಿಸಿ ಹೋಗ್ಬಿಟ್ರು. ನಂತರ ನಮ್ಮ ಜನರು ಮರ್ತೋಗ್ಬಿಟ್ರು. ಸೊ ಬಟ್ ದಟ್ ಗೋಲ್ಡನ್ ಬಾಲ್, that golden opportunity of making yourself to find your own way, ಅದು ಕೆಡದೆ ಹಾಗೇ ಇತ್ತು. ಆ ಒಂದು ವಿಷಯ ಕೆಡದೆ ಅದು ಹಾಗೇ ಇತ್ತು. ಅದು 2600 ವರ್ಷವರೆಗೆ ಕಾದು 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 ನಮ್ಮ ಈ ಮಹಾನ್ ದಾರ್ಶನಿಕ ಪತ್ರಿಜಿ ಅವ್ರ ಕಣ್ಣಿಗೆ ಬಿತ್ತು. ಅದೇನೋ ಅಂತಾರಲ್ಲ, when disciple is ready, Guru always appears. ಈ ಮಹಾನ್ ದಾರ್ಶನಿಕನ ಕಂಡಿದ್ದ ಕೂಡಲೇ ಆ ಚಿನ್ನದ ಒಂದು ಬಾಲ್ ಒಂದು ಮಿಂಚಿತ್ತು. ಅದನ್ನ ಪತ್ರಿಜಿ ಅವರು ತಗೊಂಡ್ರು. 10 ವರ್ಷದ ಕಾಲ ಆ ಬಾಲನ್ನ ಯಾವ ರೀತಿಯಲ್ಲಿ ಜನರಿಗೆ ಮುಟ್ಟಿಸ್ಬೇಕು ಅಂತೇಳಿ ರಿಸರ್ಚ್ ಮಾಡಿ 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 18 ಆದರ್ಶ ಸೂತ್ರಗಳೇನು ಪ್ರಪೋಸ್ ಮಾಡಿದ್ರು, ಇನ್ನೂ ಸರಳವಾಗಿ ಈ ವಿಷಯವನ್ನು ಜನರ ಕಡೆ ತಗೊಂಡು ಹೋಗ್ಬೇಕು ಅಂತೇಳಿ ಲಕ್ಷಾಂತರ ಪುಸ್ತಕ ಓದಿ ಅವರು ಕೊಟ್ಟಿದ್ದಂತ ಒಂದು ಗ್ರೇಟ್ ಮೂಲ ಮಂತ್ರ ಈ ಮನುಕುಲಕ್ಕೆ ಏನಪ್ಪಾ ಅಂದ್ರೆ, ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ. ಒಂದು 3 ಪದಗಳಿರುವಂತ ಒಂದು ವಚನ, 3 ಪದಗಳಿರುವಂತ ಒಂದು ವಚನ, 3 ಪದಗಳಿರುವಂತ ಒಂದು ವಚನ. ಇವತ್ತು ನೀವು ಪ್ರಪಂಚದಲ್ಲಿ ಎಲ್ಲೇ ಹೋಗ್ರಿ ಈ ಪದ ನಿಮಗೆ ಕಿವಿಗೆ ಬೀಳುತ್ತೆ. ಮೆಡಿಟೇಷನ್, ಮೆಡಿಟೇಷನ್, ಮೆಡಿಟೇಷನ್. ಪ್ರತಿಯೊಬ್ಬರಲ್ಲಿ ಆಸೆ ಇತ್ತು, ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು. ಆದರೆ ಆ ಧ್ಯಾನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಪ್ರಪಂಚ ಕಾಯ್ತಾ ಇತ್ತು. ಈಗ ಸ್ಟಾರ್ಟಿಂಗ್ನಾಗ ನಾನು ಒಂದು ಮಾತು ಹೇಳಿದ್ದೆ ನೋಡಿ, ಯದಾ ಇದೆ ಧರ್ಮಸ್ಯ ಅಂತ. ವಿಷಯದಲ್ಲಿ ಒಂದು ಗೊಂದಲದಿದ್ದಾಗ, ತಿಳಿದೇ ಇರುವಾಗ ಒಂದು ಸೃಷ್ಟಿ ಯಾವುದೋ ಒಂದು ರೀತಿಯಲ್ಲಿ ಸತ್ಯವನ್ನು ತಿಳಿಸೋದಕ್ಕೆ ಒಂದು ಶಕ್ತಿ ರೂಪದಲ್ಲಿ ಈ ಭೂಮಂಡಲದ ಮೇಲೆ ಬರುತ್ತೆ. ಅಂತ ಒಂದು ಮಹಾನ್ ಶಕ್ತಿ ರೂಪವೇ ಈ ಒಂದು ಮಹಾನ್ ದಾರ್ಶನಿಕ ಪತ್ರಿಜಿ ಅವರು. ವೆರಿ ಸಿಂಪಲ್, ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ. ನೋಡಿ, ಇವ್ರು ಮಾಡಿದ್ದೇನಂದ್ರೆ ಎಕ್ಸಾಕ್ಟ್ಲಿ ಈ ಮಾಮೂಲಾಗಿ ಕೆಲವರು ಕೇಳ್ತಾರೆ,
ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಡು ಯು ಫಾಲೋ ಬುದ್ಧಿಸಮ್ ಅಂತೇಳಿ ಅವರಿಗೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಧೈರ್ಯವಾಗಿ ದೃಢವಾಗಿ ಹೇಳಬೇಕಾಗಿರೋ ವಿಷಯವೆಂದರೆ ಎಸ್ ವಿ ಎಕ್ಸಾಕ್ಟ್ಲಿ ಫಾಲೋ ದಿ ಬುದ್ಧಿಸಮ್ ವಿಚ್ ವಾಸ್ ಥಾಟ್ ಟು ದಿಸ್ ಮ್ಯಾನ್ಕೈಂಡ್ ಬೈ ಬುದ್ಧ, ನಾಟ್ ಇನ್ ದಿ ವೇ ವಿಚ್ ಯು ಅಂಡರ್ಸ್ಟುಡ್. ನೀನು ತಿಳಿದಿರುವಂತ ಬುದ್ಧಿಸಮ್ ಬೇರೆ, ಬಟ್ ಒರಿಜಿನಲ್ ಬುದ್ಧಿಸಮ್ ಬೇರೆ. ಒರಿಜಿನಲ್ ಬುದ್ಧಿಸಮ್ನಾಗಿರುವಂತ ಮೇನ್ ಪಾಯಿಂಟ್ ಮಧ್ಯೆ ಮಾರ್ಗ. ನೋಡಿ, ಬಹಳಷ್ಟು ಜನ ಅನ್ಕೊಂಡ್ರು, ಆದ್ರೆ ಅದನ್ನ ಆಚರಣೆ ರೂಪದಲ್ಲಿ ತಂದಿರಲಿಲ್ಲ. ಓಕೆ, ಒಬ್ಬ ಮನುಷ್ಯನಲ್ಲಿ ಇರುವಂತಹ ಶಕ್ತಿಯನ್ನ ಗುರುತಿಸಿದ್ದಂಥವರು ಫಸ್ಟ್ ಬುದ್ಧ ಭಗವಾನು, ನೆಕ್ಸ್ಟ್ ಈ ಮೈತ್ರೇಯ ಬುದ್ಧ ಪತ್ರಿಜಿ. ಸತ್ಯವನ್ನು ತಿಳ್ಕೊಂಡ ಸಲುವಾಗಿ ನೀನು ಎಲ್ಲಿಗೋ ಹೋಗೋದು ಬೇಕಿಲ್ಲ, ಕೂಡೋದು ಕಲಿ ಫಸ್ಟು ನೆಮ್ಮದಿಯಿಂದ ಒಂದು ಅರ್ಧ ಗಂಟೆ. ಈಗ ತಾನೇ ನಮ್ಮ ಹರಿಶಂಕರ್ ಅವರು ತಮ್ಮ ಮಾರ್ಗದರ್ಶನ ಧ್ಯಾನದಲ್ಲಿ ಒಂದು ಅತ್ಯದ್ಭುತವಾದ ಪಾಯಿಂಟ್ ತಿಳಿಸಿದ್ರು. 1 ತಾಸು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ನೀವೇನ್ ಸ್ಪೆಂಡ್ ಮಾಡ್ತೀರಾ, ಅದು ರಿಮೈನಿಂಗ್ 23 ಅವರ್ಸ್ ನಿಮ್ಮನ್ನು ಕ್ಯಾರಿ ಮಾಡುತ್ತೆ. ನೋಡಿ ಮಿತ್ರರು, ಶ್ವಾಸದಲ್ಲಿ ಇರುವ ಶಕ್ತಿ ಏನಂದ್ರೆ ಅದು. ಆ ಒಂದು ವಿಷಯವನ್ನು ಪತ್ರಿಜಿ ಅವರು ಪರ್ಫೆಕ್ಟ್ ಆಗಿ ಹಿಡ್ಕೊಂಡ್ರು. ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ಶ್ವಾಸದ ಕಡೆ ಗಮನ. ಅವರು ಮಾಡಿದ್ದು ಏನಂದ್ರೆ ಗ್ರೇಟೆಸ್ಟ್ ವರ್ಕ್, ಸೆಲ್ಫ್ ಡಿಪೆಂಡೆಂಟ್ ಮಾಡಿದ್ರು. ಪ್ರತಿಯೊಬ್ಬರನ್ನ ಸೆಲ್ಫ್ ಡಿಪೆಂಡೆಂಟ್ ಮಾಡೋದಿಕ್ಕೆ ಒಂದು ಅತ್ಯದ್ಭುತವಾದಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಬಾ, ನನ್ನ ಹಿಂದೆ ಬಾ, ನೀನು ನನ್ನ ಮೇಲೆ ಡಿಪೆಂಡ್ ಆಗಿರು, ನಾನು ಹೇಳಿದ್ದಂಗೆ ಕೇಳು. ಅವ್ರು ಯಾವತ್ತೂ ಹೇಳಿಲ್ಲ. ಅತ್ಯಂತ ದೊಡ್ಡ ವಿಷಯವನ್ನು ಅತ್ಯಂತ ಚಿಕ್ಕದಾಗಿ ಹೇಳಿದ್ರು ಪತ್ರಿಜಿ ಅವರು. ಶ್ವಾಸದ ಕಡೆ ಗಮನ. ನಿನ್ನ ಜೊತೆಯಲ್ಲಿ ನೀನು ಇರ್ಲ, ಯಾವಾಗ ನಿನ್ನ ಜೊತೆಯಲ್ಲಿ ನೀನು ಇರ್ತೀಯೋ ಆವಾಗ ನೀನು ಏನು ಅನ್ನೋದು ಅರ್ಥ ಆಗುತ್ತೆ. ನಿನ್ನ ಜೊತೆಯಲ್ಲಿ ನೀನು ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ನಿನ್ನ ಜೊತೆಯಲ್ಲಿ ನೀನು ಇರಕ್ಕೆ ಮಾರ್ಗ ಹೇಗೆ ಸಾಧ್ಯ? ನಾವೆಲ್ಲ ಅನ್ಕೊಂತೀವಿ, ನಿನ್ನ ಹತ್ರ ಏನೇನಿದೆಯಪ್ಪ ಅಂದ್ರೆ, ನನಗೆ ಮನೆ ಅದೇ, ನನಗೆ ಗಾಡಿ ಅದೇ, ನನಗೆ ಇಷ್ಟು ಶರ್ಟ್ ಪೀಸ್ಗಳವೆ, ಇಷ್ಟು ಪ್ಯಾಂಟ್ ಪೀಸ್ಗಳವೆ, ಇಷ್ಟು ರೊಕ್ಕ ಅವೆ. ಬಟ್ ಮುಖ್ಯವಾಗಿ ನಮ್ಮ ಹತ್ರ ನಾವು ಅನ್ನೋದು ಎಕ್ಸಿಸ್ಟೆನ್ಸ್ ಬಿಕಾಸ್ ಆಫ್ ಯುವರ್ ಬ್ರೆತ್. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಆದ್ರೆ ಯಾರು ಅದನ್ನ ಓಪನ್ ಆಗಿ ಹೇಳಕ್ಕೆ ಧೈರ್ಯ ಸಾಧಿಸಲಿಲ್ಲ. ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳು ಗೊತ್ತಿರ್ತಾವ ಫ್ರೆಂಡ್ಸ್, ಆದ್ರೆ ತಿಳಿಸಬೇಕು ಅಂದ್ರೇನು ಅದಕ್ಕೊಂದು ಸ್ಥಿತಿ ಅನ್ನೋದು ಬೇಕು. ಆ ಸ್ಥಿತಿಯನ್ನು ಪಡ್ಕೊಂಡು ಈ ಭೂಮಂಡಲಕ್ಕೆ ಬಂದಿರುವಂತ ಒಂದು ಮಹಾನ್ ದಾರ್ಶನಿಕ ಯಾರಪ್ಪ ಅಂದ್ರೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು. ಅವ್ರು ಹೇಳಿದ್ದಂತ ಮುಖ್ಯವಾದ ವಿಷಯ, ಅಬ್ಸರ್ವ್ ಯುವರ್ ಬ್ರೆತ್, ಅಬ್ಸರ್ವ್ ಯುವರ್ ಬ್ರೆತ್, ಅಬ್ಸರ್ವ್ ಯುವರ್ ಬ್ರೆತ್. ನಿನ್ನ ಶ್ವಾಸವನ್ನು ಗಮನಿಸು, ನಿನ್ನ ಶ್ವಾಸವನ್ನು ಗಮನಿಸು, ನಿನ್ನ ಶ್ವಾಸವನ್ನು ಗಮನಿಸು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆಯಿಂದ ಈ ಭೂಮಂಡಲದ ಮೇಲೆ ಜೀವಿಸು. ಅನದರ್ ಪಾಯಿಂಟ್. ನೀನ್ ಅನ್ಕೊಂತೀಯಲ್ಲ, ನೀನ್ ಯಾರಪ್ಪ ಅಂದ್ರೆ ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ದೆನ್ ಲಿವ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಈ ಭೂಮಂಡಲದ ಮೇಲೆ ಜೀವಿಸು. ಇದೇನಪ್ಪ, ಏನ್ ದೊಡ್ಡದ ಸ್ಟೇಟ್ಮೆಂಟು. ಮನುಷ್ಯ ಅಂದ್ರೆ ಇನ್ನೊಬ್ಬ ಜೀವಿಯನ್ನು ಕೊಂದು ತಿನ್ನೋನಲ್ಲ. ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳಿಗೂ ಒಂದು ಅವು ಸಹಜವಾಗಿ ಜೀವನ ಮಾಡ್ತವೆ. ಮನುಷ್ಯನಿಗಷ್ಟೇ ಮನಸ್ಸು ಯಾಕಿದೆ? ಕಾಲಕ್ಕೆ ತಕ್ಕಂಗೆ ಯೋಚಿಸಿ ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತ ಒಂದು ರಕ್ಷಕನಾಗಿ ನೀನ್ ಜನ್ಮ ತಗೊಂಡಿದ್ದೆ, ಭಕ್ಷಕನಾಗಿ ಅಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋದು. ಇದನ್ನ ಅರ್ಥ ಮೂಡಿಸಿದಂತ ಒಂದು ಮಹಾನ್ ದಾರ್ಶನಿಕ ಯಾರಪ್ಪ ಅಂದ್ರೆ ಪತ್ರಿಜಿ ಅವರು. ಓಕೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆಯಿಂದ ಮನುಷ್ಯನಾಗಿ
ಜೀವಿಸು. ನಂತರ ಶ್ವಾಸದ ಕಡೆ ಗಮನ ಇಡು. ಯಾವಾಗ ನೀನು ಮನುಷ್ಯನಾಗ್ತೀಯಲ್ಲ ಆವಾಗ ಶ್ವಾಸದ ಕಡೆ ಗಮನ ನೀಡು, ಮಾಧವನಾಗ್ತೀಯ. ನೋಡಿ, ವಾಟ್ ಎ ಬ್ಯೂಟಿಫುಲ್ ಲಿಂಕ್ ಇಟ್ ಈಸ್. ಎಷ್ಟು ಸುಗಮವಾದಂತ ದಾರಿಯನ್ನು ಅವರು ಈ ಭೂಮಂಡಲದ ಮೇಲೆ ಜೀವನ ಮಾಡತಕ್ಕಂತ ಎಲ್ಲ ಮನುಷ್ಯರಿಗೆ ತಿಳಿಸಿದ್ರು. ಒಂದು ಮನುಷ್ಯನ, ಅದಕ್ಕೆ ಪತ್ರಿಜಿ ಅವರೇ ಅದು ಒಂದೇ ಮಾತಂತಾರೆ, ಮೈ ಬೇಸಿಕ್ ಕಾನ್ಸೆಪ್ಟ್ ಈಸ್ ವೆಜಿಟೇರಿಯನಿಸಮ್. ಅದು ಜನರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಂಗೆ ತಿಳಿಸೋದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದಂತ ಮಾರ್ಗ ಈ ಧ್ಯಾನ. ನಮ್ಮ ಜನ್ಮದ ಕಾರಣ ಶಾಕಾಹಾರವನ್ನು ಎಲ್ಲ ಮನುಷ್ಯರನ್ನು ಸಂಪೂರ್ಣವಾಗಿ ಶಾಕಾಹಾರಿಗಳಾಗಿ ಡೆವಲಪ್ ಮಾಡೋದಕ್ಕೆ ನಾನು ಈ ಭೂಮಿಯ ಮೇಲೆ ಜನ್ಮ ತಗೊಂಡಿದ್ದೀನಿ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಒಂದು ಧ್ಯಾನ, ಒಂದು ಶಾಕಾಹಾರ. ಪ್ರತಿಯೊಂದು ಕಾಲಮಾನ ಪರಿಸ್ಥಿತಿಯಲ್ಲಿನೂ ಒಂದು ವಿಸ್ತೃತವಾದ ಸಂಶೋಧನೆ ನಡೆಯುತ್ತೆ. ಒಂದು ವಿಸ್ತೃತವಾದ ಸಂಶೋಧನೆ, ಎ ಗ್ರೇಟ್ ರಿಸರ್ಚ್ ವರ್ಕ್ ಟೇಕ್ಸ್ ಪ್ಲೇಸ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಅದು ನಮ್ಮ ಕಾಲಿಗೆ ಒಂದು ಜ್ಞಾನಿಗಳಿಗೆ ಕಾಣುತ್ತೆ, ಬಟ್ 99% ಆಫ್ ಪೀಪಲ್ ದೇ ಡಸಂಟ್ ನೋ ವಾಟ್ ಟೈಪ್ ಆಫ್ ರಿಸರ್ಚ್ ಈಸ್ ಗೋಯಿಂಗ್ ಆನ್. ಯಾಕಂದ್ರೆ ಇದರಲ್ಲಿ ಈ ಆಧ್ಯಾತ್ಮಿಕ ಶಾಸ್ತ್ರ ಅಂದಾನೆ ಇದಷ್ಟು ಈಸಿಯಾಗಿ ಅರ್ಥ ಆಗೋದಂಥದ್ದಲ್ಲ. ಕಣ್ಣು ತೆಗೆದು ನೋಡಿದ್ರೆ ಅದು ಭೌತಿಕ ಶಾಸ್ತ್ರ, ಕಣ್ಣು ಮುಚ್ಚಿ ನೋಡಿದ್ರೆ ಅದು ಆಧ್ಯಾತ್ಮಿಕ ಶಾಸ್ತ್ರ. ಎ ಗ್ರೇಟ್ ರಿಸರ್ಚ್ ವರ್ಕ್ ಅನ್ನೋದು ಈ ಭೂಮಂಡಲದ ಮೇಲೆ ನಡೆಯೋ ಕಾಲಕ್ಕೆ ಅವ್ರು ತಗೊಂಡಿದ್ದಂತ ಒಂದು ಗ್ರೇಟೆಸ್ಟ್ ರಿಸರ್ಚ್ ಏನಪ್ಪಾ ಅಂದ್ರೆ, ಕೆಲವು ಮಾಸ್ಟರ್ಸ್ ರಿಸರ್ಚ್ ಮಾಡ್ತಾ ಇದ್ರು, ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಯುಟಿಲೈಸೇಷನ್ ಆಫ್ ಪಿರಮಿಡ್ ಎನರ್ಜಿ ಆನ್ ದಿಸ್ ಪ್ಲಾನೆಟ್ ಅರ್ತ್. ಅವ್ರು ತಿಳ್ಕೊಂಡಿರೋ ಸತ್ಯ, ಈ ಭೂಮಂಡಲವನ್ನು ಬ್ಯಾಲೆನ್ಸ್ ಮಾಡೋದಿಕ್ಕಾಗಿ, ಈ ಭೂಮಂಡಲವನ್ನು ಈ ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಈ ಭೂಮಂಡಲವನ್ನು ಕಾಪಾಡುವ ಏಕೈಕ ಅನ್ನೋದಕ್ಕಿಂತ ದಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಪಿರಮಿಡ್ ಎನರ್ಜಿ. ದಟ್ ಈಸ್ ದ ರೀಸನ್ he established the concept of pyramids in the world. ಭಾರತ ದೇಶ ಅಂತ ಒಂದೇ ಹೇಳಕ್ಕಾಗೋದಿಲ್ಲ, ಬಿಕಾಸ್ ಅವರು ವಿಶ್ವ ಮಾನವ. ಪತ್ರಿಜಿ ಅಂದ್ರೆ ವಿಶ್ವ ಮಾನವ. ಇವತ್ತು ನಿಮಗೆ ನನಗೆ ತಿಳಿದಿದ್ದ ಮಟ್ಟ ಲ್ಯಾಕ್ಸ್ ಆಫ್ ಪಿರಮಿಡ್ಸ್ ನೋಡಿ. ಈ ಪಿರಮಿಡ್ ಕಾನ್ಸೆಪ್ಟ್ ಅನ್ನೋದು ಎಷ್ಟು ಡೆವಲಪ್ ಆಗಿದೆ ಅಂದ್ರೆ, ಈಗ ನಮ್ಮ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಇರ್ಬೋದು, ಇದು ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಅಂದ್ರೆ ನೋ. ಈಜಿಪ್ಟ್ ಅಲ್ಲಿ ಆಗಿನ ಕಾಲಮಾನದಲ್ಲಿ ಇತ್ತು. ಅದನ್ನ ನಮ್ಮ ಗ್ರೇಟ್ ರೆವಲ್ಯೂಷನರಿ ಸ್ಪಿರಿಚುವಲ್ ಮಾಸ್ಟರ್ ಆಗಿರುವಂತ ಓಶೋ ಅವರನ್ನು ಪ್ರಪೋಸ್ ಮಾಡಿದ್ರು. ಮಾನಸ ಫೌಂಡೇಶನ್ ಕೃಷ್ಣಾನಂದ ಗುರೂಜಿ ಅವರು ಪ್ರಪೋಸ್ ಮಾಡಿದ್ರು. ದೆನ್ ನಮ್ಮ ಒಂದು ಯೋಗಿ ಆತ್ಮಕದ ಪುಸ್ತಕ ಹೀರೋ ಆಗಿರುವಂತ ಯೋಗಾನಂದ ಅವರೂ ಈ ಪಿರಮಿಡ್ ಒಂದು ಪ್ರಪೋಸ್ ಮಾಡಿದ್ರು, ಕಟ್ಟಿಸಿದ್ರು. ಆದ್ರೆ ಈ ಪತ್ರಿಜಿ ಅವರ ಒಂದು ವಿಶಿಷ್ಟತೆ ಏನಂದ್ರೆ, ಒಂದು ಸಿಸ್ಟಮ್ನ ಜನರಿಗೆ ತಿಳಿಸಬೇಕು ಅಂತ ಯಾವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಇವರು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಓಕೆ, ಯಾವಾಗ ಕೆಲವು ದಾರ್ಶನಿಕರು, ಗುರುಗಳು ಈ ವಿಷಯದಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿರ್ತಾರೆ, ಅದನ್ನ ಇವರು ಸಾಧನಾ ರೂಪದಲ್ಲಿ ತರ್ತಾರೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಪತ್ರಿಜಿ. ಈಗ ನೋಡಿ, ಎಲ್ಲರನ್ನ ಕುಂದಿರಿಸಿ ಮೀಟಿಂಗ್ ನಾಗ ಹೇಳ್ತಾ ಇರ್ತಾರೆ, ಆನಂದವಾಗಿ ಜೀವನ ಮಾಡ್ಬೇಕಂದ್ರೆ ಎಲ್ಲರೂ ಧ್ಯಾನ ಮಾಡ್ರಿ. ಆದ್ರೆ ಪತ್ರಿಜಿ ಏನ್ ಮಾಡ್ತಾರೆ,
ಫಸ್ಟ್ ಧ್ಯಾನ ಮಾಡ್ರಿ, ಆಮೇಲೆ ಆನಂದವಾಗಿ ಆನಂದ ತಮ್ಮಷ್ಟು ಆಟೋಮೆಟಿಕ್ ಬರುತ್ತೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಪತ್ರಿಜಿ. He is not only a new age master, ಒಂದು ಇಂಪ್ಲಿಮೆಂಟೇಷನ್, ಸತ್ಯವನ್ನು ಪ್ರಾಕ್ಟಿಕಲ್ ರೂಪದಲ್ಲಿ, ಪ್ರಾಕ್ಟಿಕಲ್ ಅಂದ್ರೆ ಪ್ರಾಕ್ಟಿಕಲ್ ವಿತ್ ಗ್ರೇಟ್ ಕಮಿಟ್ಮೆಂಟ್. ಅವ್ರ ಹತ್ರ ಇರೋ ಒಂದು ಗ್ರೇಟ್ನೆಸ್ ಏನಂದ್ರೆ ಒಂದು ಗ್ರೇಟ್ ಕಮಿಟ್ಮೆಂಟ್. ಈ ಗ್ರೇಟ್ ಕಮಿಟ್ಮೆಂಟ್ ಬಗ್ಗೆ ನಿಮ್ಗೊಂದು ಚಿಕ್ಕ ವಿಷಯ ತಿಳಿಸ್ತೀನಿ ನೋಡಿ. ಅವ್ರ ಕಮಿಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದಂದ್ರೆ, ನಮ್ಮ ಬಾಜು ಇರುವಂತ ಆಂಧ್ರ ಪ್ರದೇಶಲ್ಲಿ ನಂದ್ಯಾಲ ಅಂತ ಒಂದು ಪಟ್ಟಣ ಇದೆ, ಕರ್ನೂಲ್ ಡಿಸ್ಟಿಕ್ ಅಲ್ಲಿ. ಅಲ್ಲಿ ಒಂದು ಪಿರಮಿಡ್ ಉದ್ಘಾಟನೆ ಸಮಾರಂಭ ಇತ್ತು. ಆವಾಗ ಈ ಆಂಧ್ರ ತೆಲಂಗಾಣ ಸ್ಟ್ರೈಕ್ ಫುಲ್ ಪೀಕ್ ಲೆವೆಲ್ ಅಲ್ಲಿ ನಡೀತಾ ಇತ್ತು. ನೋ ಬಸ್, ನೋ 4-wheeler, 70 ಕಿಲೋಮೀಟರ್ ಹೋಗ್ಬೇಕು. ಅವ್ರಿಗೆ ಪತ್ರಿಜಿ ಅವರು ಡೇಟ್ ಕೊಟ್ಟಿತ್ತು. ಇದೇನಾಗಿ ವೆನ್ ಹಿ ವಾಸ್ 20 years 25 years ಏಜ್ ಇದ್ದಾಗಲ್ಲ, ಜಸ್ಟ್ ಒಂದು 7-8 years ಬ್ಯಾಕ್ ಇರ್ಬೋದು. ಅವ್ರು ಒಂದೇ ಮಾತಂದ್ರು, ಸೊ 2-wheelers ಆರ್ ಅಲೌಡ್ ಅಂತ. ಅಲ್ಲಿರುವಂತ ಒಬ್ಬ ಮಾಸ್ಟರ್ ಎಸ್ ಸರ್ ಅಂದ್ರೆ, ಕ್ಯಾನ್ ಯು ಗೆಟ್ ಮಿ ಒನ್ 2-wheeler ಪ್ಲೀಸ್ ಅಂತ. ಇಮಿಡಿಯೇಟ್ ಆಗಿ ಅಲ್ಲಿ ಒಂದು ಸ್ಕೂಟರ್ ಅವೈಲೇಬಲ್ ಇತ್ತು. ಆ ಸ್ಕೂಟರ್ ಹಾಕೊಂಡು 70 ಕಿಲೋಮೀಟರ್ ದೂರದಲ್ಲಿರುವಂತ ನಂದ್ಯಾಲಕ್ಕೆ ಹೋಗ್ಬಿಟ್ಟು ಪಿರಮಿಡ್ ಓಪನ್ ಮಾಡಿ ಮತ್ತೆ ವಾಪಸ್ ಬಂದು. ದಟ್ ಈಸ್ ಹಿಸ್ ಕಮಿಟ್ಮೆಂಟ್. ಅವರು ಒಂದೇ ಮಾತಂತಾರೆ, ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ದಾರಿಯಲ್ಲಿ ನಡೆಯೋ ಕಾಲಕ್ಕೆ ಆ ದಾರಿಯಲ್ಲಿ ಎಷ್ಟು ಮುಳ್ಳುಗಳು ಇದ್ರೇನು ಅದನ್ನ ವಿಕಲ್ಪ ಅನ್ನೋದಿರ್ಬಾರ್ದು. and you start your journey, ಒಂದು ದೃಢ ಸಂಕಲ್ಪ, ಆಟೋಮೆಟಿಕ್ ನೇಚರ್ ಅನ್ನೋದು ನಿನಗೆ ಏನು ಪರ್ಫೆಕ್ಟ್ ಆಗಿ ಹೆಲ್ಪ್ ಮಾಡಬೇಕು ಅಂದ್ರೆ, ನೀನು ಆ ಒಂದು ವಿಕಲ್ಪ ಇಲ್ಲದೆ ಅಂತ ಒಂದು ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿಸ್ತಾರೆ. ಗೋ ಹೆಡ್, ಗೋ ಹೆಡ್, ಗೋ ಹೆಡ್. ಸೊ ಅವರು ಉಪದೇಶಗಳಲ್ಲಿ ಫಸ್ಟ್ ಧ್ಯಾನ, ನೆಕ್ಸ್ಟ್ ಶಾಕಾಹಾರ, ನೆಕ್ಸ್ಟ್ ಪಿರಮಿಡ್ ಎನರ್ಜಿ. ಪತ್ರಿಜಿ ಅನದರ್ ಗ್ರೇಟ್ ಟೀಚಿಂಗ್ಸ್ ಅಲ್ಲಿ ಮುಖ್ಯವಾದ ವಿಷಯ ಅಂದ್ರೆ, he talks mainly about science of freedom. He talks mainly about science of freedom. So especially he gives a lot of freedom to the pyramid masters. Because ಯಾಕೆ ಪಿರಮಿಡ್ ಮಾಸ್ಟರ್ಗೆ ಅಷ್ಟು ಫ್ರೀಡಮ್ ಕೊಟ್ಟು ಇದು ಮಾಡ್ತಾರೆ ಅಂದ್ರೆ, he feels through freedom only an individual gets the responsibility towards this society. ಯಾವಾಗ ಒಬ್ಬ ಮನುಷ್ಯನಿಗೆ ತನ್ನ ಜೀವನ ಮಾಡತಕ್ಕಂಥ ಒಂದು ಸಮಾಜ ಇರ್ಬೋದು, ಸಂಘದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೋ, ಆವಾಗ ಒಂದು ಅತ್ಯದ್ಭುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯವಾಗುತ್ತೆ. ಇಫ್ ಯು ವಾಂಟ್ ಕ್ರಿಯೇಟ್ a better society, don't keep the people with you always. ಓಕೆ, ಅವ್ರಿಗೆ ರೆಕ್ಕೆಗಳು ಕೊಡು, ಹಾರಾಡಿ. ಆವಾಗ ಒಂದು ಅತ್ಯದ್ಭುತ ಪ್ರಪಂಚ ಯಾವ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ ಅವ್ರ ಕಡೆಯಿಂದ ಎಲ್ಲ ಆಗುತ್ತೆ. ಸೊ ಪತ್ರಿಜಿ ಅವರ ಮೇನ್ ಟೀಚಿಂಗ್ಸ್ ಅಲ್ಲಿ ಒನ್ ಮೋರ್ ಗ್ರೇಟೆಸ್ಟ್ ಟೀಚಿಂಗ್ ವಾಸ್ ಸೈನ್ಸ್ ಆಫ್ ಫ್ರೀಡಮ್. ದೆನ್ another great teaching is non-killing. ಮನಸಾ ವಾಚ ಕರ್ಮನ. ಈವನ್ ನಿನ್ನ ಭಾವನಾ ಕ್ಷೇತ್ರದಲ್ಲಿನೂ
ಈ ಕಿಲ್ಲಿಂಗ್ ಅನ್ನೋ ಪದವನ್ನು ನಿನ್ನ ಡಿಕ್ಷನರಿಯಿಂದ ತೆಗೆದು ಬಿಡು ಅಂತಾರ. ಇಟ್ ಶುಡ್ ನಾಟ್ ಬಿ ದೇರ್ ಇನ್ ಯುವರ್ ಡಿಕ್ಷನರಿ ಆಲ್ಸೋ. ನಾನ್ ಕಿಲ್ಲಿಂಗ್. ನಿನ್ನ ಜೀವನಕ್ಕಾಗಿ, ಓಕೆ, ನೀನ್ ಜೀವಿಸೋಕ್ಕಾಗ್ಲಿ ಇನ್ನೊಂದು ಜೀವಿಯನ್ನು ಕೊಂದು ಆ ಫ್ಲೆಶ್ ಅನ್ನ ಬಾಯಿನಾಗ ಹಾಕೋಬೇಡ, ಆ ಹೊಟ್ಟೆ ತುಂಬಿಸ್ಬೇಡ. ನಾನ್ ಕಿಲ್ಲಿಂಗ್. Then another great teachings of Patriji is non-interference. ಪತ್ರಿಜಿ ಅವ್ರ ಬಗ್ಗೆ, ಅವ್ರ ಜೊತೆಯಲ್ಲಿ ನೀವು ಇದ್ಕೊಂಡು ಒಂದು ಗ್ರೇಟ್ ಕಾಮನ್ ಸೆನ್ಸ್ ಅಂದ್ರೆ ಏನ್ ಕಲಿಯಬಹುದಪ್ಪ ಅಂದ್ರೆ ನಾನ್ ಇಂಟರ್ಫಿಯರೆನ್ಸ್. ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕಬೇಡ, ಸತ್ಯನಾಶ ಆಗೋಗ್ತೀಯಾ ಅಂತಾರೆ. ಅದು ಇವಾಗ ನಿನಗೆ ಗೊತ್ತಾಗೋದಿಲ್ಲ, ಬಟ್ ಸಾಯೋಕ್ಕಿಂತ ಮುಂಚಿತವಾಗಿ ಇಷ್ಟು ಪಶ್ಚಾತ್ತಾಪ ಪಡ್ತೀಯ, ಆವಾಗ ಆ ಪಾಪಕ್ಕೆ ಪರಿಹಾರ ಅನ್ನೋದು ಸಿಗದೆ ಗೊಂದಲದಿಂದ ಸಾಯ್ತೀಯ. ಈ ಪಾಯಿಂಟ್ ಅನ್ನು ಬಹಳ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ನಾನ್ ಇಂಟರ್ಫಿಯರೆನ್ಸ್. ಒಬ್ಬ ಜೀವನದಲ್ಲಿ ಇನ್ನೊಬ್ಬನು ತಲೆ ಹಾಕಬಾರದು. ನಿನಗೆ ಸಾಧ್ಯ ಆಯ್ತಾ ಅವ್ರಿಗೆ ಮಾರ್ಗದರ್ಶನ ಕೊಡು. ಅದು ಬಿಟ್ಟು ನಿನ್ನ ಜೀವನ ನೀನು ಜೀವಿಸಪ್ಪ. ಎಲ್ಲರ ಜೀವನದಲ್ಲಿ ಎಲ್ಲರ ಜೀವನವನ್ನು ನೀನೇ ಜೀವಿಸಕ್ಕೆ ಪ್ರಯತ್ನ ಮಾಡಬೇಡ. ಇಫ್ ಪಾಸಿಬಲ್ ಇನ್ವಾಲ್ವ್ ಇನ್ ಎವ್ರಿಥಿಂಗ್, ಬಟ್ ನೆವರ್ ಇಂಟರ್ಫಿಯರ್. ದಟ್ಸ್ ದಿ ವರ್ಸ್ಟ್ ಥಿಂಗ್ in your life. When you are interfering in everyone's activity, that is the most worst thing in your life. Okay. Non-killing, non-interference, non-judgment. This is another most important point which has been taught to this humans through Patriji. ಮನುಕುಲಕ್ಕೆ ತಿಳಿಸಿರುವಂತ ಮತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾನ್ ಜಡ್ಜ್ಮೆಂಟ್. ನನ್ನ ಬಗ್ಗೆ ನೀವು ಯಾವ ನಿರ್ಧಾರ ತಗೊಂಡೋಕೆ ಹೋಗ್ಬೇಡಿ. ಕೋಟೇಶ್ವರ ಹಂಗೆ, ಕೋಟೇಶ್ವರ ಹಿಂಗೆ, ಕೋಟೇಶ್ವರ ಹಂಗೆ ಇರ್ಬೇಕಾ, ಹಂಗೆ ಇದ್ದಾನೆ, ನೀವ್ ಹೆಂಗಿದ್ದೀರಾ ಅನ್ನೋದು ನೀವು ನೋಡ್ಕೊಳ್ಳಿ ಫಸ್ಟ್. ದಿಸ್ ಇಸ್ ವಾಟ್ ಇಸ್ ನಾನ್ ಜಡ್ಜ್ಮೆಂಟ್. ಗಮನಿಸಿ, ಈಗ ಒಂದು ಪಾರ್ಕಲ್ಲಿ ಹೋಗ್ತಾ ಇರ್ತೀವಿ, ಒಂದು ಅತ್ಯದ್ಭುತವಾದಂತ ಮಂದಾರ ಹೂವು ಇರುತ್ತೆ. ಓಕೆ, ಅಲ್ಲಿಗೆ ಹೋಗಿ ಆ ಮಂದಾರ ಹೂವನ್ನು ಕಿತ್ತಿರ್ತೀವಿ. ಫಸ್ಟ್ ಆಫ್ ಆಲ್ ಕಿತ್ತೋದೇ ತಪ್ಪು, ಆದ್ರೇನು ಕಿತ್ತಿದ್ವಿ, ಅದನ್ನ ಪರಿಮಳ ಆಸ್ವಾದಿಸೋಕೆ ಅಂತೀವಿ. ಇದಕ್ಕಿಂತ ಮಲ್ಲಿಗೆ ಹೂವೇ ಚೆನ್ನಾಗಿರ್ತದೆ ಅಂತೇಳಿ ಅನ್ಕೊಂತೀವಿ. ನೈದರ್ ಯು ಆರ್ ಎಂಜಾಯಿಂಗ್ ದಟ್ ಹೈಬಿಸ್ಕಸ್ ನಾರ್ ಯು ಆರ್ ಎಂಜಾಯಿಂಗ್ ಜಾಸ್ಮಿನ್. ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಜಡ್ಜ್ಮೆಂಟ್. ಹಿಂದಿಂದ ಆಗಿದ್ದ ಬಗ್ಗೆ ಜಡ್ಜ್ಮೆಂಟು, ಮುಂದೆ ಆಗೋ ವಿಷಯದ ಬಗ್ಗೆ ಜಡ್ಜ್ಮೆಂಟ್. ಆತ್ಮೀಯರೇ, ನೀವೆಲ್ಲರೂ ಆರೋಗ್ಯ ಅಂತ ಇಷ್ಟು ಹೊಡೆದಾಡ್ತಿರಲ್ಲ, ನಿಮಗೆ ಒಂದು ಚಿಕ್ಕ ಪಾಯಿಂಟ್ ಇವತ್ತು ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮ ಆರೋಗ್ಯ ಕೆಡೋದಿಕ್ಕೆ ಮುಖ್ಯ ಕಾರಣ ಐದರ್ ಯು ಲಿವ್ ಇನ್ ದಿ ಪಾಸ್ಟ್ ಆರ್ ಯು ಲಿವ್ ಇನ್ ದಿ ಫ್ಯೂಚರ್. ದಟ್ಸ್ ಆಲ್. ಯು ಲಿವ್ ಇನ್ ದಿ ಪ್ರೆಸೆಂಟ್, ನಥಿಂಗ್ ವಿಲ್ ಹ್ಯಾಪನ್ ಟು ಯುವರ್ ಆರೋಗ್ಯ. 99.9999% people either lives in the past or lives in the future. Nothing is there in the past and future. ಹಿಂದಿನ ಕಾಲಕ್ಕೆ ಮುಂದೆ ಆಗೋ ಕಾಲದಲ್ಲಿ ಏನು ಇಲ್ಲ. ಇರುವುದು ಶಕ್ತಿ. ಭಗವಂತ ನನಗೆ ಶಕ್ತಿ ಕೊಡು, ಅದು ಕೊಡು, ಇದು ಕೊಡು. ಆ ಶಕ್ತಿ ಬೇಕು ಅಂದ್ರೆ ಭಗವಂತ ಕೊಡಕ್ಕೆ ರೆಡಿ ಇದ್ದಾನೆ, ರಿಸೀವ್ ಮಾಡ್ಕೊಂಡಕ್ಕೆ ನೀನ್ ರೆಡಿ ಇಲ್ಲ. ಬಿಕಾಸ್ ಐದರ್ ಯು ಸ್ಟೇ ಇನ್ ದಿ ಪಾಸ್ಟ್ ಆರ್ ಯು ಸ್ಟೇ ಇನ್ ದಿ ಫ್ಯೂಚರ್. ಪಾಸ್ಟ್ ಅಲ್ಲಿ ಶಕ್ತಿ ಇಲ್ಲ, ಫ್ಯೂಚರ್ ಅಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇರೋದು ಪ್ರೆಸೆಂಟ್ ಅಲ್ಲಿ. ಈ ಪ್ರೆಸೆಂಟ್ ಅಲ್ಲಿ ಶಕ್ತಿ ಇದೆ. ಓಕೆ, ಅದನ್ನ ಪಡ್ಕೋಬೇಕಂದ್ರೆ ಶ್ವಾಸದ ಕಡೆ ಗಮನವಿಡು ಅಂತ ತಿಳಿಸಿಕೊಟ್ಟಿದ್ದಂತ ಗ್ರೇಟ್ ದಾರ್ಶನಿಕ ಪತ್ರಿಜಿ. ದಿಸ್ ಈಸ್ ಎ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದಿ ಪತ್ರಿಜಿ. ಪತ್ರಿಜಿ ಅವ್ರ ಬಗ್ಗೆ ತಿಳಿಸ್ಕೊಂತ ಹೋಗ್ಬೇಕು ಅಂದ್ರೆ
apart from teachings, is a great music lover. Another most important point, he's a great cricket fan and he's a great cook. Okay. ಪತ್ರಿಜಿಯವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸಾಧನೆ ಮಾಡಬೇಕು. ಅಷ್ಟು ಮಹಾನ್ ವ್ಯಕ್ತಿ. ಸಾಧನೆ ಇಲ್ಲದೆ ಅವರನ್ನ ಅವ್ರ ಟೀಚಿಂಗ್ಸ್ ಅರ್ಥ ಆಗೋದಿಲ್ಲ, ಅವರಂತೂ ಮೊದಲೇ ಅರ್ಥ ಆಗೋದಿಲ್ಲ. ಯಾವಾಗ ಆತ್ಮೀಯರೇ ತಾವೆಲ್ಲರೂ ಹೊಸದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು 21-22 ದಿನಗಳ ಕಾಲ ಒಳ್ಳೆ ವಿಷಯವನ್ನು ತಿಳ್ಕೊಂಡಿದ್ದೀರ. ಇದು ಹಾಗೆ ಮುಂದುವರಿಸಿ ಸಾಧನೆ ಮಾಡಿ. ಪತ್ರಿಜಿ ಅವರು ಹೇಳಿದ್ದು ಓನ್ಲಿ ಒನ್ ಮಾರ್ಗ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. A day should start with meditation and night should start with meditation. Only one simple sutra. ಕೆಲಸವೂ ಇದ್ದಾಗ ಕೆಲಸದ ಕಡೆ ಗಮನ ಕೊಡಿ, ಕೆಲಸವೂ ಇಲ್ಲದೆ ಇದ್ದಾಗ ನಿಮ್ಮ ಶ್ವಾಸದ ಕಡೆ ಗಮನ ಕೊಡಿ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳುತ್ತೆ. ಕೆಲಸವೂ ಇದೆಯಾ, ಕೆಲಸದ ಕಡೆ ಗಮನ ಇರಲಿ. ಕೆಲಸವೂ ಇಲ್ಲ, ಶ್ವಾಸದ ಕಡೆ ಗಮನ ಇರಲಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಅವ್ರು ಹೇಳಿದಂಥ ಜ್ಞಾನ ನವರತ್ನಗಳನ್ನ ಪ್ರತಿದಿನವೂ ನೆನಪಿಸಿಕೊಳ್ಳಿ. ಆತ್ಮೀಯ ಪರಬ್ರಹ್ಮ, ಜೀವವೇ ದೇವರು, ದೇಹವೇ ದೇವಾಲಯ, ಸಮಯವೇ ಸಾಧನ, ಜ್ಞಾನವೇ ದಾನವೇ ಧರ್ಮ, ಧರ್ಮವೇ ಮೋಕ್ಷ. ಇವೆಲ್ಲ ಗ್ರೇಟ್ ಪಾಯಿಂಟ್ಸ್. ಓಕೆ, ಅವರು ಇನ್ನೊಂದು ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಸರ್, ಮಾಮೂಲಾಗಿ ಅವರು ಹೆಚ್ಚಿನ ಸಮಯ ಒಂದು ಜನರ ಕಡೆ ಸಾಧನೆ ಮಾಡಿಸೋದಿಕ್ಕಾಗ್ಲಿ, ಓಕೆ, ನಮ್ಮ ಹಿಂದಿನ ಇರುವಂತ ದಾರ್ಶನಿಕರು ತಿಳಿಸಿದಂತ ವಿಷಯವನ್ನು ತಿಳಿಸೋದಿಕ್ಕಾಗ್ಲಿ ಬಹಳ ಇಷ್ಟಪಡ್ತಾರೆ. ಸೊ ಈಗಾಗಲೇ ಹೇಳಿದ್ನಲ್ಲ ಸರ್, ಇಷ್ಟು ಪುಸ್ತಕ ಓದಿದ ಮೇಲೆ ನೀವೇನ್ ಮಾಡಿದ್ದೀರಿ ಅಂದ್ರೆ ಅಪಾರವಾದಂತ ಜ್ಞಾನವನ್ನು ಕಲೆಕ್ಟ್ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿದ್ರು, ಅವರು ಸರಳೀಕೃತ ಮಾಡಿದ್ರು. ಓಕೆ, ಅದು ಕರ್ನಾಟಕಕ್ಕೆ ಬಂದ್ರೆ ಶ್ವಾಸದ ಕಡೆ ಗಮನ, ನಾರ್ತ್ ಇಂಡಿಯಾಗೆ ಹೋದ್ರೆ ಸಾಂಸ್ಕೆ ಉಪರ್ ಧ್ಯಾಸ, ಆಂಧ್ರ ಕಡೆ ಹೋದ್ರೆ ಶ್ವಾಸ ಮೀದ ಧ್ಯಾಸ. ನೋಡಿ, ಈ ಅಪಾರವಾದಂತ ಆತ್ಮಜ್ಞಾನವನ್ನು ಕೇವಲ 3 ಪದಗಳಲ್ಲಿ ಇಟ್ಟಿತ್ತು. ಓಕೆ, ಶ್ವಾಸ ಮೀದ ಧ್ಯಾಸ, ಶ್ವಾಸದ ಕಡೆ ಗಮನ. ಅದೇನೋ ತೆಲುಗುನಾಗ ಒಂದು ಗಾದೆ, ಅದು ರಾಮಾಯಣವನ್ನು ತಿಳ್ಕೋಬೇಕಂದ್ರೆ 3 ಅಂತ, ಕಟ್ಟೆ, ಹೊಟ್ಟೆ, ತೆಚ್ಚೆ. ಹಾಗೆ ಮನುಷ್ಯನ ಜೀವನವನ್ನು ಅತ್ಯದ್ಭುತವಾಗಿ ತಿದ್ದುಪಡಿ ಮಾಡಿಕೊಳ್ಳಕ್ಕೆ, ಅತ್ಯದ್ಭುತವಾಗಿ ಜೀವಿಸೋದಕ್ಕೆ ಇರುವ ಏಕೈಕ ಮಾರ್ಗ ಶ್ವಾಸದ ಕಡೆ ಗಮನ. ವೆರಿ ಸಿಂಪಲ್. ಯೂಸ್ ಪಿರಮಿಡ್ ಎನರ್ಜಿ, ಫಾಲೋ ವೆಜಿಟೇರಿಯನಿಸಮ್. Never have the concept of killing in your mind also. Never interfere in anyone's life. Never judge. Okay, ಕನ್ನಡದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಮಿತ್ರರೇ. ಪ್ರತಿನಿತ್ಯವೂ ದಿನದ ಆರಂಭ ಧ್ಯಾನದಿಂದ ಮಾಡಿ. ಪತ್ರಿಜಿ ಅವರು ಹೇಳಿದ ಮಾತುಗಳು. ರಾತ್ರಿಯೂ ಧ್ಯಾನ ಮಾಡಿ. ಶಾಕಾಹಾರವನ್ನು ಮಾತ್ರವೇ ಸೇವಿಸಿ ಸಂಪೂರ್ಣ ಸಸ್ಯಾಹಾರವಾಗಿ ಜೀವನ ಮಾಡಿ. ಅನುಕೂಲತೆ ಇರುವಂತಹ ಪ್ರತಿಯೊಂದು ಸಮಯದಲ್ಲಿನೂ ಪಿರಮಿಡ್ ಶಕ್ತಿಯನ್ನು ಬಳಸಿ. ದಯವಿಟ್ಟು ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡಿ, ಸತ್ಯನಾಶ ಆಗಿ ಹೋಗ್ತೀರಾ ನೀವು. ದಯವಿಟ್ಟು ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ಬಗ್ಗೆ ಯಾವುದೇ ಜಡ್ಜ್ಮೆಂಟ್ ಕೊಡಕ್ಕೆ ಹೋಗಬೇಡಿ. ಇನ್ನೊಂದು ಸಾಯಿಸಬೇಕು ಇಂಥ ವಿಚಾರಗಳನ್ನೆಲ್ಲ ತಲೆಗೆ ತರಕ್ಕೆ ಹೋಗ್ಬೇಡಿ. ಇವು ಬಹಳ ಇಂಪಾರ್ಟೆಂಟ್ ವಿಷಯಗಳು ಪತ್ರಿಜಿ ಅವರು ತಿಳಿಸ್ಕೊಟ್ಟಿರುವಂಥದ್ದು.
ಆರತಿ ಮೇಡಮ್, ಎಸ್ ಸರ್. ಐ ಥಿಂಕ್ ಸಮಯ ಏನು ಹೆಚ್ಚು ತಗೊಂಡಿಲ್ಲ ಅನ್ಸುತ್ತೆ. ಎಸ್, ಐ ಆಮ್ ಆನ್ ಟೈಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸರ್, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ಕೊಂಡು ಅಸಾಮಾನ್ಯವಾದಂತಹ ವ್ಯಕ್ತಿತ್ವವನ್ನ ಹೊಂದಿ ಶಕ್ತಿಯಾಗಿ ನಮ್ಮೊಂದಿಗೆ ಇರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಸಮಯ ಕೂಡ ಸಾಲದು. ಅವರನ್ನ ನಾವು ಅರ್ಥಕೊಳ್ಬೇಕಾದ್ರೆ ಆದಷ್ಟು ಅಷ್ಟೇ ಒಂದು ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಸರ್ ಕೋಟೇಶ್ವರ ಸರ್. ನಮ್ಗೆ ಥ್ಯಾಂಕ್ ಯು ಮೇಡಮ್. ಪತ್ರಿಜಿ ಅವ್ರ ಬಗ್ಗೆ ನಾವು ಅರ್ಥಕೊಂಡಂತಂದ್ರೆ ಅವರ ಸಾಂಗತ್ಯದಲ್ಲಿ ಇದ್ದಾಗ ಮತ್ತಷ್ಟು ಅರಿತೀವಿ. ಹಾಗೆ ಅವರ ಸಂದೇಶಗಳನ್ನ ಕೇಳ್ತಾ ಇರುವಾಗ ಮತ್ತೆ ಮತ್ತೆ ನಾವು ಹೆಚ್ಚು ಜ್ಞಾನವನ್ನ ಪಡಿತಾ ಹೋಗ್ತೀವಿ. ನಾನು ಕಂಡಂತೆ ಪತ್ರಿಜಿ ಅವರು ಸ್ಟೇಜ್ ಮೇಲೆ ಯಾವ ರೀತಿ ಒಂದು ಶಕ್ತಿಯಾಗಿ ಇದ್ಬಿಟ್ಟು ಮತ್ತೆ ಸ್ಟೇಜ್ ಇಂದ ಕೆಳಗ್ ಬಂದಾಗ ನಮ್ಮಂತೆಯೇ ಸಾಮಾನ್ಯರ ಜೊತೆಗೂಡಿ ಮತ್ತೆ ಬಂದ್ಬಿಟ್ಟು ಅನ್ನದಾನ ಇರ್ಬೋದು, ಅನ್ನ ಪ್ರಸಾದವನ್ನು ಹಂಚುವಂತಹ ದೈನಿಕ ಸೇವೆ ಇರ್ಬೋದು, ತಾವು ಕೂಡ ಅದರಲ್ಲಿ ಪಾಲ್ಗೊಳ್ತಾ ತಾವು ಕೂಡ ಸೇವೆಯನ್ನ ಮಾಡ್ತಾ ಇದ್ರು. ಅಡ್ಗೆ ಮಾಡೋದಾಗ್ಲಿ ಪ್ರತಿಯೊಂದನ್ನು ಕೂಡ ಅವರು ಎಲ್ರೂ ಕೂಡ ಇದೇ ರೀತಿ ಬದುಕಬೇಕು ಅನ್ನೋದನ್ನ ಅವರ ಒಂದು ಜೀವನವೇ ನಮ್ಗೆ ಆದರ್ಶವಾಗಿ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಅವರ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮ PSSM ಮೂವ್ಮೆಂಟ್ ಅಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ತುಂಬಾನೇ ಹೆಮ್ಮೆ ಪಡುವಂತಹ ವಿಷಯ. ಓಕೆ ಮಾಸ್ಟರ್ಸ್, ಮತ್ತೆ ಈಗ ನಾವು ಒಂದು ಕಾರ್ಯಕ್ರಮದ ಒಂದು ಕೊನೆಯ ಒಂದು ಅಥವಾ ಈ ಒಂದು ನಂತರದ ಪ್ರಶ್ನೋತ್ತರ ಸಮಯ. ಈ ಪ್ರಶ್ನೋತ್ತರಕ್ಕೆ ಹೋಗುವ ಮುನ್ನ ನಾವು ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ರಾಮಮೂರ್ತಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಕೋಟೇಶ್ವರ ಸರ್ ನಮಸ್ಕಾರ. ಹರಿಶಂಕರ್ ನಮಸ್ಕಾರ. ಆರತಿ ಮೇಡಮ್ ನಿಮಗೂ ಕೂಡ ನಮಸ್ಕಾರ. ಮತ್ತೆ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಒಂದು ಅದ್ಭುತವಾದ ಉದ್ಘಾಟನೆ ಆರಂಭ ಕೋಟೇಶ್ವರ ಸರ್ ಮೂಲಕ ಆಗಿದೆ ಇವತ್ತು. ಇದು ನಮಗೆ ಬೇಕಾದದ್ದು. ಇದು ಏಕೆಂದ್ರೆ ನಮ್ಮ ಮುಂದೆ ಕಾಣ್ತಾ ಇರತಕ್ಕಂತಹ ಜೀವಂತ ದಾರ್ಶನಿಕರು, ಜೀವಂತ ದೇವರು. ಮತ್ತೆ ಸತ್ಯ ಅಳಿಸಿ ಹೋಗ್ತಾ ಇದ್ದಾಗ, ಸಾಕಷ್ಟು ಹಿಂಸೆ ಇದ್ದಾಗ, ಸಾಕಷ್ಟು ಗೊಂದಲ ಗಲಾಟೆ ಜಗಳ ಕದನ ಇದ್ದಾಗ ಪತ್ರಿ ಸರ್ ಅಂಥವ್ರು ಬಂದು ತಮ್ಮದೇ ಆದ ಶೈಲಿಯಲ್ಲಿ, ಯಾಕೆಂದ್ರೆ ಈಗ ಆಲ್ರೆಡಿ ಕೋಟೇಶ್ವರ ಹೇಳಿದ್ರು, he is such a wonderful different human being. ಬಹುಶಃ ಅದನ್ನ ಯೋಚನೆ ಮಾಡ್ಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರ ಹೇಳಿಕೆಗಳನ್ನ, ಅವರ ಜೀವನವನ್ನ, ಜೀವನ ವಿಧಾನವನ್ನ, ಅಥವಾ ಇತರರ ಜೊತೆಯಲ್ಲಿರ್ತಕ್ಕಂತಹ ಒಂದು ಜೀವನ ಬದುಕೇನಿದೆ, ಇದೆಲ್ಲವೂ ಕೂಡ ನಮಗೆ ಒಂದೊಂದು 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 ವಿಶೇಷವಾದ ಪಾಠವೇ. ಅದು ನಾವು ಗಮನಿಸ್ಬೇಕು, ಗಮನಿಸಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡಿದ್ದನ್ನ ಒಂದಿಷ್ಟಾದರೂ ಕೂಡ ಆಚರಣೆಗೆ ನಾವು ತರಬೇಕು. ಇದು ಅವರ ಹೈಯೆಸ್ಟ್ ಲೆವೆಲ್ ಥಿಂಕಿಂಗ್, ಹೈಯೆಸ್ಟ್ ಲೆವೆಲ್. ಉದಾಹರಣೆಗೆ ಕೋಟೇಶ್ವರ ಸರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಫ್ರೀಡಮ್ ಆಫ್ ಸೈನ್ಸ್ ಬಗ್ಗೆ. ಪತ್ರಿ ಸರ್ ಅವರ ಫ್ರೀಡಮ್ ಆಫ್ ಸೈನ್ಸ್ ಅಲ್ಲಿ ಇನ್ನಷ್ಟು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅಥವಾ ನಾವು ಇನ್ನು ಎಷ್ಟು ಆಳವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಬಹುಶಃ ಇನ್ನ ಏನಲ್ಲೇ ಇದ್ದೀವಿ ಅಥವಾ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅಕ್ಷರದಲ್ಲೂ ಕೂಡ ಆ ಅಕ್ಷರದಲ್ಲೂ ಕೂಡ ಇಲ್ಲ ಅಂತಿದೆ. ಇಂಡಿಪೆಂಡೆನ್ಸ್ ಅನ್ನೋ ಪದವನ್ನ ಬಳಸ್ತೀವಿ. ಅದನ್ನೇ ಕೋಟೇಶ್ವರ ಸೆಲ್ಫ್ ಇಂಡಿಪೆಂಡೆಂಟ್ ಅಂತಲೂ ಕೂಡ ಹೇಳಿದ್ರು. ನೋಡಿ, ಆ ಇಂಡಿಪೆಂಡೆನ್ಸ್ ಅನ್ನೋ ಪದದಲ್ಲಿ, ಇಂಗ್ಲಿಷ್ ಪದದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಇನ್ ಡಿಪೆಂಡೆನ್ಸ್ ಅಂತ ಹೇಳಿ. ಸೊ ನಾವು ನಮ್ಮ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದು. ನಮ್ಮ ಮೇಲೆ ಅವಲಂಬನೆ ಆದಾಗ ಮಾತ್ರ ಜವಾಬ್ದಾರಿ ಅರ್ಥವಾಗುತ್ತೆ, ಕರ್ತವ್ಯ ಅರ್ಥವಾಗುತ್ತೆ, ಇತರರೊಡನೆ ನಾನು ಹೊಂದಾಣಿಕೆ ಮಾಡಿಕೊಂಡು ಹೇಗಿರಬೇಕು, ಜೀವಿಸಬೇಕು ಎಂಬತಕ್ಕಂಥದ್ದು ಅರ್ಥವಾಗುತ್ತೆ. ಮತ್ತೆ ಕರುಣೆ ಅಥವಾ ಪ್ರೀತಿ ಅಥವಾ ವಿಶ್ವಾಸವನ್ನ ಹಂಚಿಕೊಂಡು ಹೇಗಿರಬೇಕು ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ದ್ವೇಷ ಅಸೂಯೆಗಳಿಂದ ದೂರ ಇರ್ತಕ್ಕಂಥದ್ದು ಹೇಗೆ, ಯಾಕೆಂದ್ರೆ ನಾನೇ ಅನುಭವಿಸ್ತಾ ಹೋಗ್ತೀನಿ.
ನಾನೇ ಅದರ ಅರ್ಥವನ್ನ, ಆದ್ರೆ ಇಲ್ಲಿ ಏನಾಗಿದೆ, ತಪ್ಪು ಕಲ್ಪನೆ ಆಗ್ಬಿಟ್ಟಿದೆ ನಮ್ಮಲ್ಲಿ. ಅದನ್ನ ಬಹಳ ಸೀರಿಯಸ್ ಆಗಿ ಕೋಟೇಶ್ವರ ಹೇಳ್ಬೋದಾಗಿತ್ತೇನೋ, ಯಾಕೋ ಅಲ್ಲಿ ಸ್ವಲ್ಪ ಸ್ಪ್ಲಿಟ್ ಮಾಡ್ಬಿಟ್ರು. ಫ್ರೀಡಮ್, ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯವನ್ನ ತುಂಬಾ ತುಂಬಾ ತಪ್ಪು ಅರ್ಥದಲ್ಲಿ ನಾವು ತಗೊಂಡ್ಬಿಟ್ಟಿದೀವಿ. ಸ್ವೇಚ್ಛಾಕಾರ, ಸ್ವೇಚ್ಛತೆ, ಸ್ವೇಚ್ಛತೆಗೂ ಫ್ರೀಡಮ್ಗೂ ತುಂಬಾ ತುಂಬಾ ಅಜಗಜಾಂತರ, ತುಂಬಾ ಅಂತರ ಇದೆ. ಸ್ವೇಚ್ಛಾಕಾರದಿಂದ ಅಹಂಕಾರ ಇರುತ್ತೆ, ಸ್ವೇಚ್ಛಾಕಾರದಿಂದ ಗೊಂದಲ ಇದೆ, ಸ್ವೇಚ್ಛಾಕಾರದಿಂದ ಎನಿಮಿಟಿ ಇದೆ, ಸ್ವೇಚ್ಛತೆಯಿಂದ ಉದ್ಧಾರ ಆಗತಕ್ಕಂಥದ್ದು ಇಲ್ವೇ ಇಲ್ಲ. ಆದರೆ ಫ್ರೀಡಮ್ ಇದೆಯಲ್ಲ, ಆ ಫ್ರೀಡಮ್ ಇಂದಲೇ ಪರಸ್ಪರ ಸಹಕಾರ, ಸೇವೆ ಅಥವಾ ಪ್ರೀತಿ, ವಿಶ್ವಾಸ. ನೋಡಿ, ಬೆಸ್ಟ್ ಎಕ್ಸಾಂಪಲ್, ನಮಗೆ 1947ನಲ್ಲಿ ಇಂಡಿಪೆಂಡೆನ್ಸ್ ಸಿಕ್ತು. ಅಲ್ಲಿಯ ತನಕ ಸ್ವೇಚ್ಛಾ, ನೋಡಿ, ಯಾರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಒಂದು ಬಾರಿ ನನಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅಂತಂದ್ರೆ ಆಗ ನಾನು ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತೀನಿ. ನನ್ನ ಹೆಜ್ಜೆ ಪ್ರತಿ ಒಬ್ಬರಿಗೂ ಕೂಡ ಸಂತೋಷ ತಂದುಕೊಡ್ಬೇಕು, ಆನಂದ ತಂದುಕೊಡ್ಬೇಕು, ಆ ಒಂದು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡಿಕೊಡ್ಬೇಕು. ನೋಡಿ, ಇದು ಸ್ವಾತಂತ್ರ್ಯ. ಸೊ ಇತರರಿಗೂ ಕೂಡ ನಾವು ಸಂಸ್ಕೃತದಲ್ಲಿ ಹೇಳ್ಕೊಳ್ತೀವಿ ಆಗಿಂದಾಗಿ, ಸಮಸ್ತ ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಇದು ಕೇವಲ ಪದಗಳಲ್ಲಿ ಇದೆ. ಆ ಪದಗಳಲ್ಲಿ ಇರೋದನ್ನ ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳ್ಬೇಕು ಅಂತಂದ್ರೆ, ಸೊ ಫ್ರೀಡಮ್ ಈಸ್ ಎ ಮಸ್ಟ್. ಆದರೆ ಸ್ವೇಚ್ಛಾ ಬೇಡ ನಮಗೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಪತ್ರಿಜಿಯವರು ಹೇಳ್ತಕ್ಕಂಥದ್ದು ಈ ಒಂದು ನಯವಾದ, ಅರ್ಥಪೂರ್ಣವಾದ, ವೈಜ್ಞಾನಿಕವಾದ, ಪ್ರಾಯೋಗಿಕವಾದ ಒಂದು ಫ್ರೀಡಮ್ ಬಗ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಸದೇ ಇರಲಿ, ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳೋ ಮಾತಿದೆ. ಎಲ್ಲವೂ ಒಂದೇ, ಅಳಿಯ ಅಂದ್ರೂ ಒಂದೇ, ಮಗಳ ಗಂಡ ಅಂತಂದ್ರೂ ಒಂದೇ. ಆದರೆ ಹೇಳುವ ರೀತಿ, ವಿಧಾನ, ವಿಚಾರ, ಅದರ ವಿಶ್ಲೇಷಣೆ ತುಂಬಾ ತುಂಬಾ ಮುಖ್ಯ. ಸೊ ಇದು ನಾವು ತಿಳ್ಕೊಳ್ಬೇಕಾದ. ಅದಕ್ಕೆ ನನಗೆ ನೆನ್ನೆ ಅನ್ನಿಸ್ತು, ಕೋಟೇಶ್ವರ ಜೊತೆಯಲ್ಲಿ ಮಾತಾಡ್ತಾ ಹೇಳಿದೆ, ಹೇಗಿದ್ರು ನಮ್ದು PSSM ಮೂವ್ಮೆಂಟ್ ಅಲ್ಲಿ ನಡೀತಾ ಇದೆ. PSSM ಮೂವ್ಮೆಂಟ್ ಅಲ್ಲಿ ದಾರ್ಶನಿಕರ ಒಂದು ದರ್ಶನ ನಡೀತಾ ಇದೆ. ಈಗ ಸದ್ಯಕ್ಕೆ ಪ್ರಪಂಚದಾದ್ಯಂತ ವಿಶ್ವಗುರು ಅಥವಾ ನಡೆದಾಡುವ ಗುರು ಅಥವಾ ದೇವರು ಅಂತ ನಾವು ಒಪ್ಕೊಂಡಿದ್ದೀವಿ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರದೇ ಮೊದಲು. ಯಾಕೆ ನಾವು ಒಂದು ದರ್ಶನ, ಸತ್ಯ ದರ್ಶನ, ವಿಚಾರಗಳ ದರ್ಶನ ನಾವು ಮಾಡ್ಕೋಬಾರ್ದು? ಗೊತ್ತಿರೋದೆ, ಆದರೆ ಇನ್ನಷ್ಟು ಮೆಲುಕು ಹಾಕಬೇಕು, ಇನ್ನಷ್ಟು ನಮ್ಮದೇ ಆದ ಸೈನ್ಸ್ ಅಂದರೆ ಸೈಂಟಿಫಿಕ್ ಆಗಿ ವಿಶ್ಲೇಷಣೆ ಮಾಡ್ಕೊಳ್ಬೇಕು. ಆ ವಿಶ್ಲೇಷಣೆ ಮಾಡಿಕೊಂಡು ಆ ಸತ್ಯ ದರ್ಶನವನ್ನ ಪಡಿಬೇಕು. ಇದು ಆಗಬೇಕು. ಇದು ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ದಾರ್ಶನಿಕರ ದರ್ಶನ ಅಥವಾ ತತ್ವ ದರ್ಶನ ಇದು ತುಂಬಾ ಚೆನ್ನಾಗಿ ನಡೆದು ಬಂತು. ಕೊಟ್ಟಿರ್ತಕ್ಕಂತಹ ಕಾಲಾವಕಾಶದಲ್ಲಿ ತುಂಬಾ ಪ್ರಮುಖವಾದ ಅಂಶಗಳನ್ನ, ವಿಷಯಗಳನ್ನ ನಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಕೋಟೇಶ್ವರ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಸರ್, ವರಮೂರ್ತಿ ಸರ್. ಸರ್ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಮಾಡಿ ಸರ್. ಅನೌನ್ಸ್ಮೆಂಟ್ ಅಂದ್ರೆ ಮೇಡಮ್, ನಾವು ದಿಸ್ ಸೆಷನ್ ಈಸ್ ಓಪನ್ ಟು ಆಲ್. ಸೊ ಎಲ್ಲರಿಗೇನು ಮಾಹಿತಿಯನ್ನು ಮುಟ್ಟಿಸಿ. ಓಕೆ, ಈ ಜ್ಞಾನ ಈಗ ನಾವು ಪಡ್ಕೊಂಡಿದ್ದಂಥ ವಿಷಯವನ್ನು 4 ಜನಕ್ಕೆ ಹಂಚಿದ್ದಾಗ ಇನ್ನೂ ಹೆಚ್ಚಾಗಿ ಅದ್ರ ಬಗ್ಗೆ ನಾವು ಫೀಲ್ ಆಗ್ಬೋದು. ಓಕೆ, ಹಾಗೆ ಒಂದು ಪತ್ರಿಜಿ ಅವರು ಬರೆದಿದ್ದಂಥ ಎಷ್ಟೋ ಪುಸ್ತಕಗಳು ಅವೈಲಬಿಲಿಟಿ ಇದ್ದಾವೆ. ಮತ್ತೆ ಯಾರಾದ್ರೂ ಏನಾದ್ರೂ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅಬೌಟ್ ದಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಕೆಲವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಾಘವನ್ KB ರಾಘವನ್. ಪ್ರಕಾಶ್ ಸರ್ ಏನಾದ್ರು ಅನ್ಮ್ಯೂಟ್ ಮಾಡ್ಬೋದು? ನೋಡಿ ಅವ್ರು ಯಾರಿದ್ದಾರೆ. ಮಾಸ್ಟರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಜಯಲಕ್ಷ್ಮಿ ಅಂತಾನು ಯಾರೋ ಇದ್ದಾರೆ. ಇಲ್ಲ, ರಾಘವನ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, Yes. ಮಾತಾಡ್ಬೋದು. ಎಸ್ ಎಸ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ಒಂದು ಸತ್ಸಂಗ. ಎಸ್ ಸರ್. ಅದರಲ್ಲಿ ನೀವೊಂದು ಮಾತು ಹೇಳಿದ್ರಿ, ಅದು ನನಗೆ ಸರಿಯಾಗಿ ಮನದಟ್ಟಾಗಿಲ್ಲ. ಯಾವ್ದು ಕೇಳಿ. ಅದು ಇನ್ನೊಬ್ಬರ ಜೀವನದಲ್ಲಿ ನೀವು ತಲೆ ಹಾಕಬಾರ್ದು, ನಾನ್ ಇಂಟರ್ಫಿಯರೆನ್ಸ್, ಸತ್ಯಾನಾಶ ಆಗ್ತೀರಾ ಅಂತ ಒಂದು ಮಾತು ಬರ್ತದೆ ವರ್ಡ್. ಎಸ್. ಅದು ಅಲ್ಲ, ಡೋಂಟ್ ಇಂಟರ್ಫಿಯರ್ ಇನ್ ಅದರ್ಸ್ ಲೈಫ್ ಅಂತ. ಎಸ್. ಸೊ ಈಗ ಇನ್ನೊಬ್ಬರು ನಮ್ಮ ನೈಬರ್ಸ್ ಇರಲಿ, ನಮ್ಮ ಚಿನ್ನಂಡಿ ಕಿತ್ತ ಇರಲಿ, ಯಾರೇ ಇರಲಿ, ಅವರು ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಒಂದು ಅಂತ ದಾರಿಯಲ್ಲಿ ಒಂದು ನಿಜವಾದ ಟ್ರೂತ್ ನ ಅರಿತುಕೊಳ್ಳದೆ ನಡೀತಾ ಇದ್ದಾರೆ ಅನ್ನೋರಿಗೆ ನಾವು ಮಾರ್ಗದರ್ಶನ ಮಾಡಿದ್ರೆ ತಪ್ಪಾಗತ್ತ, ಅದು ಇಂಟರ್ಫೇರ್ ಆಗತ್ತಾ ಅಥವಾ ಮಾರ್ಗದರ್ಶನ ಮಾಡೋದು ಬಿಡ್ಬೋದಾ? ಮಾರ್ಗದರ್ಶನ ಮಾಡೋದು ಇಂಟರ್ಫಿಯರ್ ಅಲ್ಲ. ಹಾ ಅದೇ ನನಗೆ ಬೇಕಾಗಿತ್ತು. ಮಾರ್ಗದರ್ಶನ ಮಾಡೋದು ಇಂಟರ್ಫಿಯರ್ ಅಲ್ಲ. ಮಾರ್ಗದರ್ಶನ ಮಾಡ್ತಾ ಇದೀರ ಅಂದ್ರೆ ನೀವು ಅವ್ರ ಜನ್ಮದಲ್ಲಿ ನೀವು ಗುರುಗಳಾಗಿ ಎಂಟರ್ ಆಗಿದ್ದೀರ ಅಂತ ಅರ್ಥ. ಮಾರ್ಗದರ್ಶನ ಇಸ್ ನಾಟ್ ಇಂಟರ್ಫಿಯರೆನ್ಸ್. ಯಾಕಂದ್ರೆ ಕೆಲವರು ನನ್ನ ಹತ್ರ ಆರ್ಗ್ಯೂ ಮಾಡಿದ್ರು, ಫಸ್ಟ್ ಇದನ್ನ ತಿಳ್ಕೊಳ್ಳಿ ನೀವು ಬಗ್ಗೆ ಇಂಟರ್ಫಿಯರ್ ಆಗೋದು ಅಂದ್ರೆ, ಯಾಕಂದ್ರೆ ಅವ್ರೇನೋ ತಪ್ಪು ಮಾಡ್ತಾ ಇರ್ತಾರೆ, ನಾವೇನೋ ಒಳ್ಳೇದು ಹೇಳಕ್ ಹೋಗಿ ಫಸ್ಟ್ ಇಂಟರ್ಫಿಯರ್ ಅನ್ ಅದರ್ಸ್ ಅಂತ ಅವ್ರು ನಮಗೆ ಒಂದು ತಿರುಗು ಬಾಣ ಬಿಡ್ತಾರೆ. ಇಲ್ಲ, ಅವ್ರ ತಿಳುವಳಿಕೆ ಇಲ್ಲ ಅವ್ರಿಗೆ. ಆಲ್ವೇಸ್ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಮಾಡೋದು ಇಂಟರ್ಫಿಯರೆನ್ಸ್ ಅಲ್ಲ. ಸರಿ ಸರ್, ಇಟ್ಸ್ ಎ ಗ್ರೇಟ್ ಗೈಡೆನ್ಸ್. ಪ್ಲೀಸ್ ಗೈಡ್ ಮಾಡಿ, ಜನರಿಗೆ ಗೈಡ್ ಮಾಡಿ. ಯಾರ ಹತ್ರ ಮಾತಾಡಿದ್ರು ಧ್ಯಾನದ ಬಗ್ಗೆ ಬಿಟ್ರೆ ಬೇರೆ ಯಾವ ಟಾಪಿಕ್ ಮಾತಾಡೋಣ. ಈ ಒಳ್ಳೆ ವಿಷಯಗಳ ಮಾತ್ರ ಮಾತಾಡ, ಅವ್ರು ಕೇಳಲಿ ಬಿಡ್ಲಿ ಅದನ್ನ ಮಾತಾಡ್ತೀನಿ, ಬೇರೆ ಏನಾದ್ರು ಮಾತಾಡ ಎತ್ತೋಗ್ಬಿಡ್ತೀನಿ. ತಿಳಿಸೋದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ. ತಿಳಿಸಿರಿ, 4 ಒಳ್ಳೆ ಮಾತು ತಿಳಿಸಿರಿ. ಫಾಲೋ ಆದ್ರೆ ಅವ್ರಿಗೆ ಒಳ್ಳೇದು, ಫಾಲೋ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡಕ್ ಹೋಗ್ಬೇಡಿ. ಸರಿ ಸರ್, ಯಾರು ಕೇಳ್ತಾ ಇಲ್ಲ ಅಂತೇಳಿ ನೀವು ನಿಮ್ಮ ಹಾದಿಯನ್ನು ಬಿಡಕ್ ಹೋಗ್ಬೇಡಿ. ಇಲ್ಲ ನಾವ್ ಯಾಕೆ ಡಿಪ್ರೆಸ್ ಆಗ್ಬೇಕು ಅವ್ರ ಎಸ್. ನಮ್ ಕರ್ತವ್ಯ. ನಿಮ್ಮ ದಾರಿಯನ್ನು ಎಂದಿಗೂ ಕತ್ಲು ಮಾಡಕ್ ಹೋಗ್ಬೇಡಿ. ಸರಿ ಸರ್, ಸದಾ ನಿಮ್ಮ ದಾರಿಯಲ್ಲಿ ಬೆಳಕು ಹಾಗೆ ಇರಲಿ. ಥ್ಯಾಂಕ್ ಯು. ಪ್ರಕಾಶ್. ಜಯಲಕ್ಷ್ಮಿ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಹಲೋ ಸರ್, ನಮಸ್ತೆ ಸರ್ ಎಲ್ಲರಿಗೆ. ನಮಸ್ತೆ ಮೇಡಮ್. ಸರ್ ನಾವು ನಿನ್ನೆ ವರಮೂರ್ತಿ ಸರ್ ಫೋನ್ ಮಾಡಿದ್ದೆ ಸರ್, ನಿನ್ನೆ ಅವ್ರು ಬ್ಯುಸಿ ಇದ್ರು, ಕಾರ್ಯಕ್ರಮ ಇದೆ ಅಂತ ಹೇಳಿ. ಅದೇ ಧ್ಯಾನದಲ್ಲಿ ಕುತ್ಕೊಂಡಾಗೆ ಸ್ವಲ್ಪ ಬಾಡಿ ಮೂವ್ಮೆಂಟ್ ಅದು ಕೇಳಿದ್ದೆ ಪ್ರಶ್ನೆನೆ, ಈ ತರ ಆಗುತ್ತೆ ಅಂದ್ರೆ ಕಂಟಿನ್ಯೂ ಆಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಅದು ಬಾಡಿ ಒಂದ್ ಕಡೆ ಲೆಫ್ಟ್ ಕಡೆಗೆ ಎಳ್ದಂಗ ಆಗೋದು, ರೈಟ್ ನೆಕ್ಸ್ಟ್ ಡೌನ್ ಆಗ್ತದೆ, ಪೂರ್ತಿ ಬಗ್ಗಿ ಬಿಡ್ತೀನಿ, ಆಮೇಲೆ ಈ ತರ ರೊಟೇಟ್ ಆಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ ಸರ್. ಬಗ್ಗಿ ಬಿಡ್ತಾ ಇದೀರ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ? ಇದೆ ಏನ್ ಮೇಡಮ್? ನನಗೆ ಗೊತ್ತಾಗ್ತದೆ ಸರ್, ನನಗೆ ಎಲ್ಲಾನು ಟೋಟಲ್ ಏನೇನ್ ಆಗ್ತಾ ಇದೆ, ಬಾಡಿ ಮೂವ್ಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ಈಗ ನಿಮಗೆ ಒಂದು ಚಿಕ್ಕ ವಿಷಯ ತಿಳಿಸ್ತೀನಿ ನೋಡಿ. ನಿಮ್ಮ ಪ್ರಶ್ನೆ ಏನಂತ ನನಗೆ ಅರ್ಥ ಆಯ್ತು. ಈಗ ಪತ್ರಿಜಿ ಅವರ ಬಗ್ಗೆ ನಾವು ತಿಳಿಸೋ ಕಾಲಕ್ಕೆ ಅವ್ರ ಎಂಬ್ಲಮ್ ತೋರಿಸಿದೀವಿ, PSSM ಎಂಬ್ಲಮ್ ನೋಡಿದೀರಾ? ಅದರಲ್ಲಿ ಎನರ್ಜಿ, ವಿಸ್ಡಮ್, ಕಾನ್ಸಿಯಸ್ ಅಂತಿತ್ತು. ಕಾನ್ಸಿಯಸ್ ಅಂದ್ರೆ ಎರುಕು ಅಂತಾನು ಬರುತ್ತೆ, ಅವೇರ್ನೆಸ್ ಅಂತಾನು ಬರುತ್ತೆ. ಅದು ನಿಮ್ಗೆ ಗೊತ್ತಾಗೋ ಕಾಲಕ್ಕೆ ಮಾಮೂಲು ಹಾಕ್ಕೊಡಿ. ಅದು ಹಂಗೆ ಬಗ್ಗಿ ಬಿಟ್ಟಿದ್ರೆ ಹಂಗೆ ಬಗ್ಗಿ ಧ್ಯಾನ ಮಾಡ್ಬೇಕಂತ ಏನಿಲ್ಲ. ನಿಮಗೆ ವಿಷಯ ತಿಳಿತಾ ಇದ್ರೆ ಮಾಮೂಲು ಹಾಕ್ಕೊಡಿ, ಅದೇ ಎರುಕ ಅಂತೀವಿ. ಅದು ಇರ್ಬೇಕು. ಧ್ಯಾನ ಮಾಡೋ ಕಾಲಕ್ಕೆ ಮನುಷ್ಯನಿಗೆ ಎರುಕ ಇರಬೇಕು. ಓಕೆ, ಅರ್ಥ ಆಯ್ತು ಮೇಡಮ್? ಅರ್ಥ ಆಯ್ತು, ಬಟ್ ನಾನೇ ಆ ಸ್ಟೇಜ್ ಮತ್ತೆ ಸ್ಟ್ಯಾಂಡ್ ಕೂಡ್ಬೇಕಂದ್ರೆ ಆಗ್ತಾ ಇಲ್ಲ, ತಂತಾನೆ ಹೋಗ್ತಾ ಇದೆ. ಅವಾಗ ಮಾಡ್ಬೋದೇನೋ ಅಂತ ಒಂದು ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಡಿ. ಅರ್ಥ ಆಯ್ತಾ? ಒಂದು ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಡೆ ದಿಂಬು, ಈ ಕಡೆ ದಿಂಬು ಅವೆಲ್ಲ ಇಟ್ಕೊಂಡಂಗೆ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ. ಓಕೆ,
ಎಸ್ ಮೇಡಮ್. ಪ್ರಭು ನಮಸ್ತೆ ಸರ್. ನಮಸ್ತೆ ಸರ್ ನಮಸ್ತೆ. ನಮಸ್ತೆ, ನಮಸ್ತೆ. ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು ಸರ್. ಅದ್ಭುತವಾಗಿ ಬರ್ತಾ ಇದೆ ಸರ್ ಮೆಡಿಟೇಷನ್ ಹೇಳ್ಕೊಡೋದು. ಡೈಲಿ ಅದೊಂಥರ ನಮಗೆ ಎನರ್ಜಿ ಕ್ರಿಯೇಟ್ ಆದಂಗ ಆಗುತ್ತೆ ಸರ್. ಹಾರ್ಲಿಕ್ಸ್ ಭಾರಿ ಇದು ಆಗುತ್ತೆ ಸರ್, ಚೆನ್ನಾಗಿ ಆಗ್ತಾ ಇದೆ ಮೆಡಿಟೇಷನ್. ಬಟ್ ಏನಂದ್ರೆ ಸರ್, ನಂದು ಮೆಡಿಟೇಷನ್ ಅಲ್ಲಿ ಈಗ ಸ್ವಲ್ಪ ನಮ್ಮ ತಮ್ಮಗೆ ಹೇಳ್ಕೊಟ್ಟಿದ್ದೀನಿ, ನಮ್ಮ ತಂಗಿಗೂ ಹೇಳ್ಕೊಟ್ಟಿದ್ದೀನಿ ಸರ್. ಮೆಡಿಟೇಷನ್ ಮಾಡ್ತಾ ಇದಾರೆ. ನಮ್ಮ ತಂಗಿ ಮಾಡ್ತಾ ಇದ್ದು, ನಮ್ಮ ಸಿಸ್ಟರ್ ಅವ್ರು 4 days ಇಂದ ಮೆಡಿಟೇಷನ್ ಮಾಡ್ತಾ ಇದಾರೆ ಸರ್. ಓಕೆ. ಅವ್ರು 4 days ಫಸ್ಟ್ ಡೇ ಚೆನ್ನಾಗಿತ್ತಂತ ಸರ್. 3 days ಅಲ್ಲಿ ನಿನ್ನೆ ಸಾಯಂಕಾಲ ಅವ್ರು ನನ್ನ 5 ಗಂಟೆಗೆ ಮೆಡಿಟೇಷನ್ ಹೋಗ್ಬಿಟ್ಟಿದ್ರು. ಅವ್ರು 7 ಗಂಟೆಗೆ ಕುಂದಿರ್ಸ್ತಿದ್ದೆ ನಾನು ಸಾಯಂಕಾಲ 8 ಗಂಟೆವರೆಗೂ. ಅವರು 8 ಗಂಟೆಗೆ ಬಂದ ತಕ್ಷಣ ನಾನು ನಮ್ಮ ಬ್ರದರ್ ಬೇರೆ ಕಡೆ ಕುಂತ್ಕೊಂಡಿದ್ವಿ ಮೆಡಿಟೇಷನ್ಗೆ. ಅವ್ನು ಕುಂತ್ಕೊಂಡಾಗ ಅಂದ, ಮೆಡಿಟೇಷನ್ ಮುಗಿದ ತಕ್ಷಣ ಅಂದ, ನಮ್ಮ ತಂಗಿಗೆ ಯಾರೋ ಕತ್ತಿ ಹಿಡ್ಕೊಂಡಂಗ ಆಗಿದೆ, ಹೋಗಿ ನೋಡೋಣ ಬಾ ಅಂತ ಹೇಳಿ ಮೆಡಿಟೇಷನ್ ಮುಗಿದ 8 ಗಂಟೆಗೆ ನಾವು ಬರ್ಬೇಕಾದ್ರೆ ಅಂದ. ಇನ್ನ ನಮ್ಮ ತಂಗಿ ಸಿಸ್ಟರ್ ಅವರು ಮೆಡಿಟೇಷನ್ ಕುಂತಿದ್ರು ರೂಮಲ್ಲಿ. 8:15 ಬಂದ್ಮೇಲೆ ನಾವು ಕೇಳಿದ್ವಿ, ಏನಾಗಿತ್ತಮ್ಮ ಅಂತ. ಏನಿಲ್ಲ, ನಮ್ಗೆ ಯಾರೋ ಕತ್ತಿ ಹಿಡಿದು ಮೆಡಿಟೇಷನ್ ಮಾಡ್ಬೇಡ ನೀನು ಅಂತ ಹೇಳ್ತಾ ಇದಾರೆ. ನಾನು 3 days ಆಯ್ತು. ಅವರು 3 hours ಕುಂತ್ಕೊಂಡಿದ್ದಾರೆ ಸರ್ ಅವ್ರಿಗೆ. ಅದಕ್ಕೆ ಬೆಳಗ್ಗೆ ನಾವು 5 ಗಂಟೆಗೆ ಕುಂದ್ರಿಸಿದ್ವಿ ಸರ್. 3 ಜನ ಒಂದಲ್ಲೇ ಕುಂತ್ಕೊಂಡಿದ್ವಿ. ತುಂಬಾ ನರಳಾಟ ಮಾಡ್ತಾ ಇತ್ತು ಸರ್ ಅದು. ಇದು ಹೆಂಗಂದ್ರೆ ಫ್ಲೇಡಿಯಾನ್ಸ್ ಅಂಡ್ ಲೆಜ್ಜೀಸ್ ಅಂತ ಕರಿತೀವಿ ಇದನ್ನ. ಇದೊಂದು ಗ್ರೇಟ್ ಕಾನ್ಸೆಪ್ಟ್. ನೀವು ಒಳ್ಳೆ ದಾರಿಗೆ ಬರ್ಬೇಕಂತ ಇರ್ತೀರಾ, ಆದ್ರೆ ಇಂದಿನ ಕರ್ಮಗಳು ಕೆಲವನ್ನ ತಡೆಗಡ್ತಾವ. ಓಕೆ, ಹಿಂದಿನ ಕರ್ಮಗಳು ನಾವು ಮಾಡಿದ್ದಂತ ಒಂದು ಪಾಪಕರ್ಮ ಇರ್ಬೋದು, ಏನೇ ಇರ್ಬೋದು, ಅದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅಡ್ಡಿಗಳಾಗ್ತಾ ಇರ್ತದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಅದ್ ನಮ್ಮ ಬ್ರದರ್ಗೆ ಮಾಸ್ಟರ್ಸ್ಗಳು ಬರ್ತಾ ಇದಾರೆ ಅಂತ ನಾನು ಅದೇನೋ ಸುಮ್ನೆ ಹೇಳ್ತಾರ ಅನ್ಕೊಂಡಿದ್ದೆ. ಮಾಸ್ಟರ್ಸ್ ಬೆಟ್ಟ ಆಗ್ತಾರೆ ನನಗ ಅಂತ ಇದ್ದಾನೆ ಅವನು. ಇವಾಗ 2 months ಮಾಡ್ತಾ ಇದ್ದಾನೆ ಅವನು. ಮಾಸ್ಟರ್ಸ್ಗಳು ಬರ್ತಾರೆ, ನನ್ನ ಕುಂತು ಹೇಳ್ತಾರೆ, ಅವ್ರು ಏನೋ ಮಾತಾಡಿದಂಗ ಆಗುತ್ತೆ, ನಾನು ಕಲ್ಪನೆ ಮಾಡ್ಕೊಂತೀನಿ ಏನೋ ಅಂತ ಅವ್ನು ಅನ್ಕೊಂತಿದ್ದಾನೆ. ಅಲ್ಲ ಕೇಳು, ಏನ್ ಹೇಳ್ತಾರೆ ಕೇಳು ಅಂತ ಹೇಳ್ತಾ ಇದ್ದೀನಿ ಸರ್. ಅವನು ಅದೇನ್ ಕಲ್ಪನೆ ಅಲ್ಲ. ಹ್ಞೂ ಸರ್. ಈಗ ನಿನ್ ಭಕ್ತಿ ದೇವರ ಪೂಜೆ ಎದಕ್ ಮಾಡ್ತೀಯ? ಆತ್ಮಶುದ್ಧಿಗಾಗಿ ನಾನು ಒಂದು ಇದಕ್ಕ. ಓಕೆ, ದೇವರ ಸಾಕ್ಷಾತ್ಕಾರ. ನಾನು ಅದೇ ಹೇಳೋದು. ಈ ಸಪೋಸು ಯಾರಾದ್ರೂ ದಿನ ದೇವಸ್ಥಾನಕ್ಕೆ ಹೋಗ್ತಾರೆ, ಶಿವಾಲಯಗೆ, ವೆಂಕಟರಮಣ ಗುಡಿಗೆ, ಆ ಗುಡಿಗೆ, ಈ ಗುಡಿಗೆ. ಫಾರ್ ಎಕ್ಸಾಂಪಲ್, ದೇವ್ರ ಪ್ರತ್ಯಕ್ಷ ಆದ್ರೆ ಗುರ್ತಿಸ್ತೀನಪ್ಪ ಅಂತೇಳಿ. ದೇವ್ರ ಪ್ರತ್ಯಕ್ಷ ಆದ್ರೆ ಗುರ್ತಿಸ್ತೀಯಾ? ಗುರುತಿಸ್ಬೋದು ಸರ್, ಗುರುತಿಸ್ಲೇಬೇಕು. ಯಾಕಂದ್ರೆ ಅವ್ರನ್ನೇ ನಾವು ಮನದಲ್ಲಿ ಅಲ್ಲ, ಯಾಕಂದ್ರೆ ನೀನ್ ಗುರ್ತಿಸಕ್ ಆಗೋದಿಲ್ಲ. ನೀನು ರೂಪಕಲ್ಪನೆ ಮಾಡ್ಕೊಂಡಿದ್ದು ಆಕಾರ ಬೇರೆ, ಅವ್ರು ಬರುವಂತ ಆಕಾರ ಬೇರೆ. ದೇವರು ಅನ್ನೋದಕ್ಕೆ ಆಕಾರ ಕೊಡಕ್ ಹೋಗ್ಬೇಡ. ಅದೊಂದು ಅದ್ಭುತವಾದ ಸ್ಥಿತಿ. ದೈವತ್ವ ಅನ್ನೋದು ಒಂದು ಅದ್ಭುತವಾದ ಸ್ಥಿತಿ. ಆ ಸ್ಥಿತಿ ಹೇಗ್ ಬರುತ್ತಪ್ಪ ಅಂದ್ರೆ ಇವೆಲ್ಲವೂ ಈಗ ನಾನೇನ್ ಹೇಳಿದಿನಲ್ಲ, ಧ್ಯಾನ, ಶಾಕಾಹಾರ, ನಾನ್ ಜಡ್ಜಿಮೆಂಟು, ನಾನ್ ಕಿಲ್ಲಿಂಗು, ನಾನ್ ಇಂಟರ್ಫಿಯರೆನ್ಸು, ಇವೆಲ್ಲ ದೇವರ ಕ್ವಾಲಿಫಿಕೇಶನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸು. ಅವೆಲ್ಲ 1 ದಿನ 2 ದಿನ ಬರ್ತಾವ, 3ನೇ ದಿನ ಅವೇ ಮಾಯ ಆಗೋಗ್ತಾವ. ಯೋಚನೆ ಮಾಡಕ್ ಹೋಗ್ಬೇಡಿ. ಓಕೆ ಸರ್. ಎಸ್ ಬಾಸ್. ನೆಕ್ಸ್ಟ್ ರೂಪಾಲಿ ಕುಲಕರ್ಣಿ. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಕೋಟಿ ನಮಸ್ಕಾರಗಳು ಸರ್. ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ನೀವು ಕೊಟ್ಟಂತ ಗೈಡೆನ್ಸ್ ಕೂಡ ನಮ್ ಪತ್ರಿಜಿಯವ್ರ ಬಗ್ಗೆ ಏನು ಅಷ್ಟು ಗೊತ್ತಿರ್ಲಿಲ್ಲ ಸರ್. ಧ್ಯಾನ ಹೇಳ್ತಿದ್ರು, ಚೆನ್ನಾಗ್ ಅನಿಸ್ತಾ ಇತ್ತು, ಮಾಡ್ತಾ ಇದ್ದೆ. ಇವತ್ ನೀವ್ ಹೇಳಿದ್ಮೇಲೆ ಒಂಥರ ಇನ್ನೂ ತಿಳ್ಕೊಬೇಕು ಅನ್ನೋ ಆಸೆ, ಅಂದ್ರೆ ಆ ತಿಳ್ಕೊಬೇಕು ಅನ್ನೋದೊಂದ್ ಭಾವನೆ ಬರ್ತಾ ಇದೆ ಸರ್ ಇಲ್ಲಿ. ಪತ್ರಿಜಿಯವ್ರಿಗೆ ಪಿರಮಿಡ್ ಬಗ್ಗೆ ಹೆಂಗ್ ಆಸಕ್ತಿ ಬಂತು ಸರ್? ಹಿಂಗೆ ಪುಸ್ತಕ ಓದ್ತಾ ಅವರು ಒಂದು ಚಿಕ್ಕ ಪುಸ್ತಕ, ಒಂದು 10 ರೂಪಾಯಿ ಪುಸ್ತಕ, ಪಿರಮಿಡ್ ಎನರ್ಜಿ ಅನ್ನು ಓದಿದ್ರು. ಸೊ ಆ ಪಿರಮಿಡ್ ಎನರ್ಜಿಯನ್ನ ಮೆಡಿಟೇಷನ್ಗೆ ಯಾಕೆ ಯೂಸ್ ಮಾಡಬಾರದು ಅಂತೇಳಿ ಒಂದು ಛಲ ಏನ್ ಬಂತಲ್ಲ,
ಸೊ ಇಂಟರ್ಕನೆಕ್ಟೆಡ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ವಿತ್ ಪಿರಮಿಡ್ ಎನರ್ಜಿ. ಸೊ ಅದು ರಿಸಲ್ಟೆಡ್ ಇನ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಅದು ಇನ್ನೂ ಅದನ್ನ ಆಳವಾಗಿ ಹೋಗ್ತಾ 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 ಅವ್ರು ತಿಳ್ಕೊಂಡಿದ್ದಂತ ಸತ್ಯ ಏನಂದ್ರೆ, ಈ ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ ಈ ಭೂಮಂಡಲವನ್ನು ಸುಭಿಕ್ಷವಾಗಿ ಇಡುವುದಕ್ಕೆ ಒಂದು ಪಿರಮಿಡ್ ಶಕ್ತಿಯನ್ನು ಯೂಸ್ ಮಾಡಲೇಬೇಕು ಅಂತೇಳಿ. ಗೊತ್ತಾಯ್ತು ಮೇಡಮ್? ಸರ್ ಮತ್ತೆ ಪಿರಮಿಡ್ಗೆ ಮತ್ತೆ ಗೋಪುರಿಗೆ ಇರುವ ಡಿಫ್ರೆನ್ಸ್ ಏನ್ ಸರ್? ಏನ್ ಡಿಫ್ರೆನ್ಸ್ ಇಲ್ಲ, ಏನ್ ಡಿಫ್ರೆನ್ಸ್ ಇಲ್ಲ. ಆಗಿನ ಕಾಲಕ್ಕೆ ಈಗ ನೋಡಿ ಶ್ರೀಚಕ್ರ ಅಂತ ಇರುತ್ತೆ. ಹಲೋ, ಹಾ ಹೇಳಿ ಸರ್. ಶ್ರೀಚಕ್ರ ನೋಡಿದೀರಾ? ಹಾ ಸರ್ ನೋಡಿದ್ದೀನಿ. ಓಕೆ, ಗೋಪುರ ನೋಡಿದೀರಾ? ನೋಡಿದ್ದೀನಿ ಸರ್. ಚರ್ಚ್ ನೋಡಿದೀರಾ? ಹಾ ನೋಡಿದ್ದೀನಿ ಸರ್. ಮಾಸ್ಕ್ ನೋಡಿದೀರಾ? ನೋಡಿದ್ದೀನಿ ಸರ್. ಪ್ರತಿಯೊಂದು ಫ್ಲಾಟ್ ಆಗಿರ್ತಾವ, ಯಾವುದೋ ಒಂದು ಸಪರೇಟ್ ಆಗಿ ಶೇಪ್ ಇರುತ್ತಾ? ಶೇಪ್ ಇರುತ್ತೆ ಸರ್. ಒಂದೊಂದು ಇದರಲ್ಲಿ ಸ್ವಲ್ಪ ಡಿಗ್ರೀಸ್ ಅಷ್ಟೇ ವೇರಿಯೇಷನ್. ಭಾರತ ದೇಶದಲ್ಲಿ ಕಟ್ಟಿದ್ದಕ್ಕೆ ಗೋಪುರ ಅಂದ್ರು, ಏನ್ ಮೇಡಮ್, ಬೇರೆ ಕಡೆ ಕಟ್ಟಿದ್ದಕ್ಕೆ ಮಾಸ್ಕ್ ಅಂದ್ರು, ರೋಮ್ ನಗರದಲ್ಲಿ ಕಟ್ಟಿದ್ದಕ್ಕೆ ಚರ್ಚ್ ಅಂದ್ರು, ಓಕೆ, ಈಜಿಪ್ಟ್ ಅಲ್ಲಿ ಕಟ್ಟಿದ್ದಕ್ಕೆ ಪಿರಮಿಡ್ ಅಂದ್ರು. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಈಸ್ ಎನರ್ಜಿ ಸ್ಟೋರ್ ಮಾಡವೆ. ಓಕೆ, ಅದು ಗುಡಿ ಇರ್ಬೋದು, ಪಿರಮಿಡ್ ಇರ್ಬೋದು, ಸ್ವಲ್ಪ ಎನರ್ಜಿ ಇದು ಆಂಗಲ್ ವೇರಿಯೇಷನ್ ಇರ್ತದೆ. ಬಟ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಈ 51 ಡಿಗ್ರೀಸ್ 51 ಮಿನಿಟ್ಸ್ ಅಂಡ್ 51 ಸೆಕೆಂಡ್ಸ್ ಅನ್ನೋದು ಏನಿದೆಯಲ್ಲ, ಇದರಲ್ಲಿ ಹೆಚ್ಚಿನ ಕಾಸ್ಮಿಕ್ ರೇಸ್ ಸ್ಟೋರ್ ಆಗ್ಲಿಕ್ಕೆ ಅನುಕೂಲತೆ ಇದೆ. ಗಾಟ್ ಇಟ್ ಮೇಡಮ್? ಥ್ಯಾಂಕ್ ಯು. ಎಸ್ ಮೇಡಮ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಕರೆಕ್ಟ್. ಐ ಮೀನ್ಸ್ ನನಗೆ ಇದು ಬಂತು ಸರ್, ಒಂದು ನಂಬಿಕೆ ಚೆನ್ನಾಗಾಯ್ತು ಪಿರಮಿಡ್ ಬಗ್ಗೆ. ಇನ್ನೂ ಇಷ್ಟು ತಿಳ್ಕೊಳಿಕ್ಕೆ ಅನುಕೂಲ ಆಯ್ತು ಸರ್. ಮೇಡಮ್, ನೀವು ಪಿರಮಿಡ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ಯಾವ್ದಾದ್ರು ಕೆಟ್ಟಿದೆ ಆಗ್ಲಿ, ಕೆಡ್ತಾ ಇರೋದಾಗ್ಲಿ, ಅದ್ರ ಮೇಲೆ ಒಂದು ಪಿರಮಿಡ್ ಇಟ್ಬಿಡಿ, ನೋಡ್ಬಿಡಿ, ನಿಮಗೆ ಗೊತ್ತಾಗ್ತದೆ. ನಾನು ಹೇಳಿದ್ದನ್ನು ಯಾವುದು ನಂಬಕ್ ಹೋಗ್ಬೇಡಿ. ನೀವು ಪ್ರಾಕ್ಟಿಕಲ್ ಆಗಿ ನೀವು ಟೆಸ್ಟ್ ಮಾಡಿ, ಟ್ರೈ ಮಾಡಿ. ಹಾ ಸರ್. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಅವಾಗ ನೀವು 100 ಜನಕ್ಕೆ ಹೇಳ್ತೀರಾ? ಹೌದು ಸರ್, ಯಾಕಂದ್ರೆ ಇದು ಒಂದು ವಿಷಯ ನನಗೆ ಅಂದ್ರೆ ಇನ್ನೂ ಅದು ಇದಾಗಿರ್ಲಿಲ್ಲ ಸರ್, ಮಂದಟ್ಟಾಗಿರ್ಲಿಲ್ಲ. ಧ್ಯಾನ ಮಾಡ್ತೇನೆ, ಮಂದಟ್ಟಾಗಿತ್ತು ಸರ್. ಎಸ್ ಎಸ್, ಏನು ತೊಂದರೆ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಸರ್, ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಕಾಶ್, ಯಾರಾದ್ರೂ ಇದ್ದಾರಾ? ಗಂಗಾಧರ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ಪತ್ರಿಜಿ ಸರ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ನಮ್ಗೆ ತುಂಬಾ ಒಂದು ಒಂದು ಜ್ಞಾನದ ಇದಾಯ್ತು. ಸರ್, ಒಂದು ಪ್ರಶ್ನೆ ಏನು ಅಂದ್ರೆ, ನೀವು ನಮ್ಗೆ ತಿಳಿಸ್ಕೊಟ್ರಿ, ಒಂದು ಕಾಲದಲ್ಲಿ ಪತ್ರಿಜಿ ಸರ್ ಅವ್ರಿಗೆ ಧ್ಯಾನ ಬುದ್ಧತ್ವವನ್ನ ಎಲ್ರಿಗೂ ತಿಳಿಸ್ಕೊಡೋದಕ್ಕೆ, ಧ್ಯಾನ ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಆರ್ಥಿಕ ನಿಸ್ಸಹಾಯಕತೆ ಇತ್ತು, ಒಂದು ಆರ್ಥಿಕ ಇದಿತ್ತು ಅಂತ ತಿಳಿಸ್ಕೊಟ್ರಿ ಸರ್. ಇವತ್ತು ಅವರು ಇಷ್ಟು ಎಕರೆಯಲ್ಲಿ ಒಂದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಇದು ಮಾಡೋ ಮೂಲಕ ಧ್ಯಾನ ಪ್ರಚಾರ ಮಾಡುವಷ್ಟು ಇದಾಗಿದೆ ಅಂದ್ರೆ, ವಿಶ್ವಶಕ್ತಿ ಅವ್ರಿಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೆಂಗೆ ಸಹಕಾರ ಕೊಡ್ತು ಸರ್? ನನಗೆ ಈ ಸೃಷ್ಟಿಯಲ್ಲಿ ಏನಿದೆ ಮೇಡಮ್, ನೀವು ಇನ್ನು ಈಗ ಜಸ್ಟ್ ಸಾಧನೆ ಸ್ಟಾರ್ಟ್ ಮಾಡಿದಿರಲ್ಲ. ನಾನು ನಿಮ್ಮಂಗೆ ಸಾಧನೆ ಸ್ಟಾರ್ಟ್ ಮಾಡಿದ್ದಾಗ ನಾನು ಅನ್ಕೊಂತಾ ಇದ್ದೆ, ದೇರ್ ಈಸ್ ಸಮಥಿಂಗ್. ನಾವು ಈ ಸೃಷ್ಟಿ ಅನ್ನೋದು ಒಂದು ಅದ್ಭುತವಾದ ಶಕ್ತಿಯಿಂದ ತುಂಬಿರೋದು. ಈ ಶಕ್ತಿಯಲ್ಲಿ ಮತ್ತೆ ಇನ್ನು ಆಳವಾಗಿ ಹೋದ್ರೆ ಏನಿದೆಯಪ್ಪ ಅಂದ್ರೆ ಶೂನ್ಯ. ಈ ಶೂನ್ಯ ವಾತಾವರಣದಲ್ಲಿ, ಆ ಶೂನ್ಯ ವಾತಾವರಣವನ್ನು ಪತ್ರಿಜಿ ಅವರು ತಮ್ಮ ಸತ್ಯ ಪ್ರಬೋಧಗಳಿಂದ ತುಂಬಿಸಿದರು. ಏನ್ ಮೇಡಮ್? ತಮ್ಮ ಸತ್ಯ ಪ್ರಬೋಧಗಳಿಂದ ತುಂಬಿಸಿದ್ರು. ನೀವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಒಂದೇ ನೋಡಿದಿರಾ, ಅದು 28 ಎಕರೆ.
ನೀವು ಹೌದು, ಹೈದರಾಬಾದ್ಗೆ ಹೌದು. ಹೋದ್ರೆ ಕಡ್ತಾಲು 120 ಎಕರೆ ಇರುತ್ತೆ. ಓ ನೋಡಿಲ್ಲ ಸರ್. 120 ಎಕರೆದಲ್ಲಿ ಕಡ್ತಾಲಲ್ಲಿ ಇದಕ್ಕಿಂತ ದೊಡ್ಡ ಪಿರಮಿಡ್ ಇದೆ. ಆದ್ರೆ ಪಿರಮಿಡ್ ವ್ಯಾಲಿ ಪ್ರಕೃತಿ ಸೌಂದರ್ಯ ಪಡೆದಿರೋದು ಅದು ದಟ್ ಈಸ್ ಸಮಥಿಂಗ್ ಡಿಫರೆಂಟ್. ಇನ್ನು ಪೇರವರಂ ಅಂತೇಳಿ ಒಂದು ಊರು ಬರುತ್ತೆ ರಾಜಮಂಡ್ರಿದಲ್ಲಿ. ಹೊಸ ಯುಗದ ತಾಜ್ ಮಹಲ್ ಅಂತ ಕರೀತಾರೆ ಅದನ್ನು. ಏನಂತ ಕರೀತಾರೆ ಮೇಡಮ್? ಹೊಸ ಯುಗದ ತಾಜ್ ಮಹಲ್. ಎಸ್. ಈ ತರ ಅದು ನೀವು ಬರ್ಕೊಂತ ಹೋದ್ರೆ ಒಂದು 500 ಪೇಜಸ್ ನೋಟ್ ಪುಸ್ತಕ ಸರಿ ಹೋಗೋದಿಲ್ಲ ಅಂತ ಅನಿಸುತ್ತೆ. ಅವರು ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗಿರುವಂತ ಪಿರಮಿಡ್ಗಳು ಎಷ್ಟಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು 500 ಪೇಜಿ ಬುಕ್ ಸರಿ ಹೋಗೋದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ದಟ್ ಈಸ್ ವಾಟ್ ಈಸ್ ನೇಚರ್. ಇಟ್ಸ್ ನಾಟ್ ಎ ಮಿರೇಕಲ್. ಮಿರೇಕಲ್ ಅಂತೇಳಿ ತಿಳುವಳಿಕೆ ಇಲ್ಲದವರು ಅನ್ಕೊಂತಾರೆ. ಪ್ರಕೃತಿ ತನ್ನ ಕೆಲಸ ತಾನು ಮಾಡಿಕೊಂಡಿದೆ ಅಂತೇಳಿ ತಿಳುವಳಿಕೆ ಇದ್ದವ್ರು ಅನ್ಕೊಂತಾರೆ. ಓಕೆ 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 ಸರ್. ಗಾಟ್ ಇಟ್? ಎಸ್ ಮೇಡಮ್. ಸರ್ ಇನ್ನೊಂದು ಪ್ರಶ್ನೆ ಸರ್. ಹೇಳಿ. ನಾವು ನಾನ್ ಇಂಟರ್ಫಿಯರೆನ್ಸ್ ಅಂತ ಒಂದು ಮಾತು ಹೇಳಿದ್ರಿ. ಒಂದು ಮಾತಲ್ಲ, ದೊಡ್ಡ ಮಾತದು. ದೊಡ್ಡ ಮಾತೆ ಸರ್. ದೊಡ್ಡ ಮಾತು. ಓಕೆ ಸರ್. ನಮ್ಮ ಮಕ್ಕಳೇ ನಾವು ಅವ್ರು ಏನೋ ಒಂದು ಹಾದಿ ತಪ್ತಾ ಇರುವಾಗ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ ಆಗಲ್ಲ ಸರ್. ನಾವು ಅವ್ರ ವಿಷಯದಲ್ಲಿ ನಾವು ಮಾಡ್ಲೇಬೇಕಾಗುತ್ತೆ ಇಂಟರ್ಫಿಯರೆನ್ಸ್. ನೋಡ್ಕೊಂಡು ಸುಮ್ಮನೆ ಇರಬೇಡಿ, ಮಾರ್ಗದರ್ಶನ ಕೊಡಿ. ಆಸ್ ಎ ಪೇರೆಂಟ್ ಇಟ್ ಇಸ್ ಯುವರ್ ಬೌಂಡ್ ಡ್ಯೂಟಿ ಟು ಗೈಡ್ ದೆಮ್. ನೋಡ್ಕೊಂಡು ಸುಮ್ಮನೆ ಇರಂತ ಯಾರು ಹೇಳಿದ್ದಾರೆ? ಓಕೆ, ನಾನ್ ಇಂಟರ್ಫಿಯರೆನ್ಸ್ ಅಂಡ್ ಗೈಡಿಂಗ್ಗೆ ಬಹಳ ಡಿಫರೆನ್ಸ್ ಅದೇ. ಗೈಡ್ ಮಾಡಿ. ಓಕೆ, ಅದು ಬಿಟ್ಟು ಪ್ರತಿಯೊಂದು ವಿಷಯದಲ್ಲಿನೂ ತಲೆ ಹಾಕಕ್ ಹೋಗ್ಬೇಡಿ. ಅದು ನಾನ್ ಇಂಟರ್ಫಿಯರೆನ್ಸ್ ಅಂದ್ರೆ. ಓಕೆ, ಈಗ ಅವನು ಊಟ ಮಾಡ್ತಾ ಇರ್ತಾನೆ, ಅವನು ಯಾವುದೋ ಒಂದು ರೀತಿಯಲ್ಲಿ ಊಟ ಮಾಡ್ತಾ ಇರ್ತಾನೆ. ಆ ಊಟ ಮಾಡೋ ಕಾಲಕ್ಕೆ ನೀನು ಹಂಗಲ್ಲ ಊಟ ಮಾಡ್ಬೇಕಾಗಿರೋದು, ಹಿಂಗೆ ಏನಾಗ್ತದೆ, ನಮ್ಮ ಮೇಲೆ ಅವನ ಅಸಹ್ಯ ಭಾವನೆ ಜಾಸ್ತಿ ಆಗ್ತದೆ. ಹೌದಾ ಅಲ್ಲ? ಹೌದು. ಅಲ್ಲ, ಅವನು ಊಟಕ್ಕೆ ರೆಸ್ಪೆಕ್ಟ್ ಕೊಡ್ತಲೇ ಅವನು ಹೌದು ಮೇಡಮ್. ನಿಮಗೆ ಕರೆಕ್ಟ್ ಅನ್ಸಿದ್ದು ಅವನಿಗೆ ತಪ್ಪಾಗಿರ್ಬೋದು, ಅವನಿಗೆ ತಪ್ಪ ಅನ್ಸಿದ್ದು ನಿಮ್ಗೆ ಕರೆಕ್ಟ್ ಆಗಿರ್ಬೋದು. ಹೌದಾ ಅಲ್ಲ? ಹೌದು. ಹಾ, ಗೈಡ್ ದೆಮ್, ಟೀಚ್ ದೆಮ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಟೀಚ್ ದೆಮ್ ವಾಟ್ ಈಸ್ ದಿ ಬೆಸ್ಟ್. ನೀವು ಬುದ್ಧಿವಂತರ ಹೌದಾ ಅಲ್ಲ? ಹೌದು. ಬುದ್ಧಿಯಿಂದ ಕೆಲಸ ಮಾಡ್ಬೇಕು. ವೆರಿ ಸಿಂಪಲ್. ಗೈಡ್ ದೆಮ್. ಅವರಿಗೆ ಒಂದು ತಿಳಿಸೋ ರೀತಿ ಇರುತ್ತೆ, ಸ್ನೇಹ ರೀತಿಯಲ್ಲಿ ತಿಳಿಸಿ. ಅವರಿಗೆ ಮೊದಲು ಪೇರೆಂಟ್ ಆಗಿ ಆಕ್ಟ್ ಮಾಡೋದು ಬಿಟ್ಟು ಬಿಡಿ, ಫಸ್ಟ್ ಸ್ನೇಹಿತರಾಗಿರೋದಕ್ಕೆ ಪ್ರಯತ್ನ ಮಾಡಿ. ದಿ ಮೇನ್ ಪ್ರಾಬ್ಲಮ್ ಲೈಸ್ ದಟ್ ಎವ್ರಿ ಪೇರೆಂಟ್ ಫೀಲ್ಸ್ ದೇ ಆರ್ ದಿ ಪೇರೆಂಟ್ಸ್. ಹೌದು. ಇಲ್ಲೇ ಪ್ರಾಬ್ಲಮ್ ಬರೋದು. ಪೋಷಕರು ನಾವು ಊಟ ಹಾಕ್ತಾ ಇದ್ದೀವಿ, ಅದನ್ನ ಫಸ್ಟ್ ತೆಗೆದು ಬಿಡಿ. ನಿಮ್ಮ ಮಕ್ಕಳನ್ನ ಸ್ನೇಹಿತರಾಗಿ ತಿಳ್ಕೊಡಿ. ನಿಮಗೆ ಮಾತೃ ಸ್ಥಾನ ಕೊಟ್ಟಿದ್ದಂತ ದೇವರಂತ ತಿಳ್ಕೊಡಿ. ಅವ್ರಿಲ್ಲ ಅಂದ್ರೆ ನಿಮಗೆ ತಾಯಿ ಅಂತ ಯಾರು ಕರೀತಾ ಇದ್ರು? ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಎಸ್, ಸತ್ಯ ಯಾವತ್ತು ಹೀಗೆ ಇರುತ್ತೆ ಮೇಡಮ್. ನಿಮಗೆ ತಾಯಿ ಸ್ಥಾನ ಕೊಟ್ಟಿದ್ದಂತ ದೇವರಂತ ಮಕ್ಕಳನ್ನು ನೀವು ತಿಳ್ಕೊಂಡಿದ್ದಾಗ ಎಲ್ಲ ವಿಷಯ ಯಾರು ಹೇಳೋದು ಬೇಕಿಲ್ಲ ನಿಮಗೆ. ಹೌದಾ ಅಲ್ಲ? ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ಥ್ಯಾಂಕ್ ಯು. ನೆಕ್ಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ 83843338BC2. ದಯವಿಟ್ಟು ಅನ್ಮಿಟ್ ಮಾಡ್ಕೊಡಿ. ನೆಕ್ಸ್ಟ್ ಸೋಮಲಿಂಗ ಪೂಜಾರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮೆಲ್ಲರಿಗೂ ನನ್ನ ಅಂತರಾಳದಿಂದ ತುಂಬ ಹೃದಯದ ಅಂತಃಕರಣದ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಸೋಮಲಿಂಗ ಪೂಜಾರ್ ಹುಬ್ಬಳ್ಳಿಯಿಂದ ಮಾತಾಡ್ತೇನೆ ಸರ್. ಹುಬ್ಳಿಯಿಂದ ಅನುಕೂಲ ನಮಗೆ ಬಹಳ ಖುಷಿ ಆಯ್ತು. ಈ ದಿನದ 2 ಅವಧಿಗಳು ಮನಮುಟ್ಟಿ
ಆಕ್ಟಿವ್ ಆಗಿದ್ದೇವ್ರಿ. ಮೊದಲಿಂದ ಧ್ಯಾನದ ಅವಧಿ ಕೂಡ ಚೆನ್ನಾಗಿತ್ತು, ಟ್ರ್ಯಾಂಕ್ಯುಲಿಟಿ ಬಂದಂಗ. ಆಮೇಲೆ ಎರಡನೇ ಬೌದ್ಧಿಕ ಅವಧಿ ಏನಿತ್ತಲ್ಲ ಶ್ರೀಯುತ ಕೋಟೇಶ್ವರ ರಾವ್ ಅವ್ರದ್ದು, ಅದಂತೂ ತುಂಬಾ ಅದ್ಭುತವಾಗಿತ್ತು. ನೀವು ನಮ್ಮ ಬ್ರಹ್ಮಶ್ರೀ ಪ್ರತಾಮಹ ಪತ್ರಿಜಿಯವರ ಇದನ್ನ ಏನದಲ್ಲ ಅವ್ರದ್ದು ಏನಿದ್ರು ಅವ್ರ ಅದನ್ನ ಒಂದು ತಿಂಗಳವರೆಗೆ ಹೇಳಿದ್ರು ಮುಗಿಯೋಣದಂತದನ್ನ ಒಂದು ತಾಸಿನಲ್ಲಿ ಸಿಂಕ್ರೋನೈಸ್ ಮಾಡಿ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ಅವ್ರು ಎಷ್ಟ್ ಸಿಂಪಲ್ ಇದ್ರಂದ್ರೆ ಅವ್ರ ಸಾಯಿ ಅಂತ ಅವ್ರ ಸಹಪಾಠಿಯವ್ರ ಜೊತೆಗೆ ಒಂದು ಪ್ಲೇಸ್ ನಿಂದ ಮತ್ತೊಂದು ಪ್ಲೇಸ್ ಹೋಗ್ಲಿಕ್ಕೆ ಅವರಲ್ಲಿ ₹1 ಇರ್ಲಿಲ್ಲ ಬಸ್ಸಿಗೆ. ಅವರು ಬುಕ್ಸ್ ಮಾರಿ ಅದನ್ನ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಆದ್ರೆ ಕೇವಲ ನೀರ್ ಕುಡಿದು ಬಸ್ ಸ್ಟ್ಯಾಂಡ್ ನಲ್ಲಿ ಸಮಯ ಕಳೆದ್ರು ಅನ್ನೋದು ನನಗೆ ಮನಮುಟ್ಟವಾದ ಎಕ್ದಮ್ ಅಪೀಲಿಂಗ್ ಆಯ್ತ್ರಿ ಅನ್ನೋದು. ಅಂದ್ರೆ ಇಷ್ಟು ಸಿಂಪಲ್ ಇದ್ದವರು ಎಲ್ಲಿ ಮುಟ್ಟಿದ್ರು. ಮತ್ತೆ ಅವ್ರೆ ನೀವ್ ಹೇಳಿದ್ರಿ, he was telling that I am the informer of the truth. ಆಮೇಲೆ he was the master of the great common sense. ಇದು ಎಷ್ಟು ಅದ್ಭುತ ಅದ ನೋಡ್ರಿ, ಈ 2 ಸೆಂಟೆನ್ಸ್ ದಲ್ಲಿ ಎಲ್ಲಾ ಬಂದೋಯ್ತದು. ಆಮೇಲೆ ಅವ್ರದ್ದು ನೀನೇ ನಿನಗೆ ದಾರಿದೀಪವಾಗಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಏನಿದ್ರು ಅದು ಅವ್ರ ಮೂಲ ಮಂತ್ರ ಎಲ್ಲ ಶ್ವಾಸದ ಕಡೆಗೆ ಗಮನ, ಧ್ಯಾನ ಧ್ಯಾನ ಧ್ಯಾನ, ಮೆಡಿಟೇಷನ್ ಅಂಡ್ ಮೆಡಿಟೇಷನ್ ಅಂಡ್ ಮೆಡಿಟೇಷನ್. ಆಮೇಲೆ ಪ್ರತಿಯೊಬ್ಬರನ್ನು ಸೆಲ್ಫ್ ಡಿಪೆಂಡೆಂಟ್ ಮಾಡುವುದೇ ನನ್ನ ಉದ್ದೇಶವಾಗಿತ್ತು ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ಎಲ್ಲರೂ ಶಾಖಾಹಾರಿಗಳಾಗ್ಬೇಕು. ಆಮೇಲೆ ನಮ್ಮ ಶ್ವಾಸದ ಮೇಲೆ ನಾವು ಗಮನ ಇರ್ಬೇಕು. ಇವೆರಡು ಮೊದ್ಲು ನಾವು ಪಾಲಿಸಬೇಕಾದ ಅತ್ಯದ್ಭುತ ಇದು ಕೆಲಸ. ಇವೆರಡಕ್ಕೂ ನಮ್ಮ ಹತ್ರ ಗ್ರೇಟ್ ಕಮಿಟ್ಮೆಂಟ್ ಇರ್ಬೇಕು ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಮತ್ತೆ ಅವರೆಲ್ಲಾ ಪತ್ರಿಜಿಯವರ ತತ್ವಗಳನ್ನ ನೀವು ಕುಲಂಕಷವಾಗಿ ಒಂದೊಂದೊಂದಿಂದ ಹೇಳ್ತಾ ಹೋದ್ರಿ. ಎಷ್ಟು ಇದು ಅದು ದೊಡ್ಡದಿದೆ. ಅದನ್ನ ಸಿಂಕ್ರೋನೈಸ್ ಮಾಡಿ ಹೇಳಿದ್ರೆ ಧ್ಯಾನ ಮತ್ತೆ ಯೂಸ್ ಆಫ್ ಪಿರಮಿಡ್ ಎನರ್ಜಿ, ಆಮೇಲೆ ಹ್ಯಾವ್ ಸೈಂಟಿಫಿಕ್ ಫ್ರೀಡಮ್, ಆಮೇಲೆ ನಾನ್ ಕಿಲ್ಲಿಂಗ್. ಅದು ನಾನ್ ಕಿಲ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಎಲ್ಲಾರು ಈಗ ಹಂಚ್ಕೊಂಡ್ರು ನಾನ್ ಇಂಟರ್ಫಿರೆನ್ಸ್ ಅಂತ. ಅದ್ರದ್ದು ಕ್ಲಾರಿಫಿಕೇಶನ್ ಬಹಳ ಚೆನ್ನಾಗಿ ಕೊಟ್ರಿ. ಮಾತೆಯರು ಕೇಳ್ತಾ ಇದ್ರು, ಮಗ ಓದ್ಲಿದ್ರೆ ಇಂಟರ್ಫಿರೆನ್ಸ್ ಮಾಡಬಾರದು ಅಂತ. ಬಟ್ ಇಟ್ ಇಸ್ ನಾಟ್ ದ್ಯಾಟ್. ನೀವು ನಾನ್ ಇಂಟರ್ಫಿರೆನ್ಸ್ ಹೇಳಿದ್ದು ಅದು ಬೇರೆನೆ ಇದೆ, ಅದರ ಮೀನಿಂಗು. ಅದು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಚೆನ್ನಾಗಿ ತಿಳಿಸಿದ್ರೆ ಅದನ್ನ. ಆಮೇಲೆ ನಾನ್ ಜಜ್ಮೆಂಟಲ್, ಇಟ್ ಇಸ್ ವಂಡರ್ಫುಲ್ ಇದ್ರೆ ಅದು ನಾನ್ ಜಜ್ಮೆಂಟಲ್. ಅದೆಲ್ಲ ನಾವು ಶುಡ್ ನಾಟ್ ಜಡ್ಜ್ ಅದರ್ಸ್. ಇದು ನೀನ್ ಹಾಗದಿ ನೀನ್ ಹೀಗದಿ ಅಂತ ನಮ್ಮದ್ ನಾವು ನೋಡ್ಕೊಳ್ಬೇಕು. ಏನೋ ವಾಯ್ಸ್ ಬ್ರೇಕ್ ಆಯ್ತು. ಇನ್ನೊಬ್ರು ಯಾರು ಇದಾರೆ ನೋಡು. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮೇಡಮ್. ಹಲೋ ಸರ್. ಹಲೋ ಮೇಡಮ್, ಕೇಳಿ ಮೇಡಮ್. ಹಲೋ ಮೇಡಮ್ ಹೇಳಿ ಮೇಡಮ್. ಹೇಳಿ ಮೇಡಮ್. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲಾ ಕಾನ್ಸೆಪ್ಟ್ಸ್ ತುಂಬಾ ಇಷ್ಟ ಆಯ್ತು. ನಾವೆಲ್ಲ ಇವಾಗ ರೀಸೆಂಟ್ ಆಗಿ ಬಂದಿರೋದು ಈ ಧ್ಯಾನಕ್ಕೆ. ಪತ್ರಿಕೆ ಸರ್ ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಒಂದು ರಿಕ್ವೆಸ್ಟ್ ಅಥವಾ ಒಂದು ಸಜೆಷನ್ ಅನ್ಕೋಬಹುದು ಸರ್ ನನ್ನ ಕಡೆಯಿಂದ. ಹೇಳಿ ಮೇಡಮ್. ಇವಾಗ ನಾನ್ ಬಂದಿರೋದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ. ಏನಾಗ್ತದೆ ಅಂದ್ರೆ ನಾವು ಮನೆಯಲ್ಲಿ ಹೇಳ್ಕೊಡೋದು ಅಷ್ಟ್ ಕನ್ವಿನ್ಸ್ ಆಗ್ತಾ ಇಲ್ಲ. ಈ ಪಿರಾಮಿಡ್ ಇಂದ ನಾವು ಅಗ್ರಿಕಲ್ಚರ್ ಇಂದ ನಾವ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅನ್ನೋದಾಗ್ಲಿ, ಅಥವಾ ಅದ್ರದ್ದು ಫಾಯ್ದಾ ಹೆಂಗ್ ತಗೋಬೇಕು ಅನ್ನೋದನ್ನ ರೀಸೆಂಟ್ ಆಗಿ ನಾವು ಬಂದಿರೋದ್ರಿಂದ ಅಷ್ಟು ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನನ್ಗೆ ರಿಕ್ವೆಸ್ಟ್ ಏನಂದ್ರೆ, ಈ ಅಗ್ರಿಕಲ್ಚರ್ಗೋಸ್ಕರ, ಈ ರೈತರಿಗೋಸ್ಕರ ಒಂದೇನಾದ್ರೂ ಸೆಷನ್ಸ್ ಸಪ್ರೇಟ್ ಆಗಿ ನೀವು ಕಂಡಕ್ಟ್ ಮಾಡಿ ಅವರಿಗೆ ಅದರದ್ದು ಇದನ್ನ ಮಹತ್ವನ ಹೇಳ್ಕೊಡ್ಬೋದಾ ಸರ್? ಏನು ತೊಂದರೆ ಇಲ್ಲ, ಮಾಡ್ಬೋದು. ದಯವಿಟ್ಟು ಮಾಡಿಕೊಡಿ ಸರ್. ಅದ್ರದ್ದು ನಮ್ಗೆ ಇಂಟಿಮೇಷನ್ ಕೊಡಿ ಸರ್. ನಾವು ಎಲ್ಲಾರನ್ನು ಸೇರಿಸ್ತೇವೆ. ತಮ್ಮ ಊರು ಮೇಡಮ್? ಸರ್ ನಿಮ್ಮ ಊರು ಯಾವುದು? ನಾವು ಇಲ್ಲಿ ಹುಬ್ಳಿ ಹತ್ರ ನಲ್ವಡಿ ಅಂತ ಸರ್. ಹುಬ್ಬಳ್ಳಿ? ಹಾ ಸರ್. ಓಕೆ, ನೀವು ಚಾಟ್ ಬಾಕ್ಸ್ ನಾಗ ನಿಮ್ ನಂಬರು ಎಲ್ಲ ಹಾಕ್ಬೇಕು.
ಹುಬ್ಳಿಯಲ್ಲಿ ಸದ್ಯಕ್ಕೆ ನಮ್ಗೆ ಒಬ್ಬ ಮಾಸ್ಟರ್ ಇದ್ದಾರೆ ಸಿದ್ದೇಶ್ವರ ಅಂತ ಹೇಳಿ. ಹೌದು ಸರ್ ಇದಾರೆ ಸರ್. ವಿಶಾಲ ಮೇಡಮ್ ಇದಾರೆ ಸರ್, ಸಿದ್ದೇಶ್ವರ್ ಸರ್ ಇದಾರೆ ಸರ್, ಪಿರಾಮಿಡ್ ಅಲ್ಲಿ ಇದಾರೆ ಸರ್. ಅವ್ರ ನಂಬರ್ ನಿಮ್ ಕಡೆ ಇದೆಯಲ್ಲ? ಹಾ ಇದೆ ಸರ್. ಸಿದ್ದೇಶ್ವರ ಅವ್ರಿಗೆ ಹೇಳಿದ್ರೆ ಬಂದು ನಿಮ್ಮ ಊರಿನಾಗಿರೋ ರೈತರನ್ನೆಲ್ಲ ಭೇಟಿಯಾಗಿ ಅವರಿಗೆ ಧ್ಯಾನ ಹೇಳ್ಕೊಡ್ತಾರೆ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ವೀಣಾ ರುದ್ರಪ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು ಸರ್, ಹರಿಶಂಕರ್ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ಕೋಟೇಶ್ವರ ಸರ್, ನಿಮ್ದು ಭತ್ತೀಜಿ ಅವ್ರ ಬಗ್ಗೆ ಹೇಳಿದ್ರಲ್ಲ ಸರ್, ಇದು ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚಿಲುಕಾದಿನಯ್ಯ ಅಂತ ಹೇಳಿ ನಮ್ಮ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ನಮಗೆ ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಕೊಟ್ರು. ನಮ್ಮ ವಿಶ್ವಗುರು ಭತ್ರೀಜಿ ಅವರು ನಮ್ಮೆಲ್ಲರಿಗೂ ಆನಾಪಾನ ಸತಿ ಎನ್ನುವಂತ ಒಂದು ಬ್ರಹ್ಮಾಸ್ತ್ರವನ್ನೇ ಕೊಟ್ಟಿದ್ದಾರೆ ಸರ್. ನೀವು ಹೇಳೋದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸರ್, ನಮ್ ಭತ್ರೀಜಿ ಅವ್ರ ಬಗ್ಗೆ ಹೇಳೋದು, ಆಕಾಶವನ್ನ ನಾವು ಎಂಡ್ ನೋಡಕ್ಕಾಗತ್ತಾ? ಸಮುದ್ರದ ಒಂದು ಆಳವನ್ನ ತಿಳ್ಕೊಳಕ್ಕಾಗತ್ತಾ ಸರ್? ಈ ರೀತಿ ಸರ್ ಎಷ್ಟು ವಿಶಾಲವಾದಂತ ಒಂದು ವ್ಯಕ್ತಿತ್ವ ಭತ್ರೀಜಿ ಸರ್ ಅವ್ರದ್ದು. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಎಷ್ಟು ಭಾಗ್ಯವಂತರು ಇದೀವಿ ಅಂದ್ರೆ, ಈಗ ನಾವು ಬಸವಣ್ಣನ ಬಗ್ಗೆ ಹೇಳ್ತೀವಿ ಆದ್ರೆ ನಾವು ಅವ್ರನ್ನ ನೋಡಿಲ್ಲ, ಅವ್ರ ಬಗ್ಗೆ ತಿಳ್ಕೊತಿದೀವಿ, ಓದ್ತಿದೀವಿ ಅಷ್ಟೇ. ಆದ್ರೆ ಈಗ ನೀವು ಹೇಳಿರುವಂತ ನಡೆದಾಡುವ ದೇವ್ರು ಅಂದ್ರಲ್ಲ ಸರ್, ಅದು 100% ಕರೆಕ್ಟ್ ಸರ್. ಅದು ಈಗ ನಾವು ಭತ್ರೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಇರ್ತೀವಿ, ಅವ್ರ ನುಡಿಗಳನ್ನ ಕೇಳ್ತೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ, ಅಲ್ಲದೆ ಅವರ ಒಡನಾಟವನ್ನು ಕೂಡ ನಮ್ಗೆ ಸವಿಯಂತ ಒಂದು ಅದೃಷ್ಟ ಬಂದಿದೆ ಸರ್. ಅವ್ರ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಅವ್ರು ನಮಗೆ ಸಾಯಿಬಾಬಾ ನಂಗೆ ಅಡಿಗೆ ಮಾಡಿ ಉಣಬಡಿಸ್ತಾರೆ, ಎಲ್ರ ಜೊತೆ ಪ್ರೀತಿಯಿಂದ ಕೂತ್ಕೋತಾರೆ, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಅಂದ್ರೆ ನಾವು ಎಷ್ಟು ಭಾಗ್ಯವಂತರಿದೀವಿ. ನಾವು ಈ ಒಂದು ಅವಕಾಶವನ್ನ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಕಳ್ಕೋಬಾರ್ದು ಸರ್, ನಾವು ಸದುಪಯೋಗ ಪಡಿಸಬೇಕು ಸರ್. ಸರ್, ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಮೀ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರಕಾಶ್ ಸರ್, ಟೈಮ್ ಆಗಿದೆ. ಪ್ರಕಾಶ್, ನಿಮ್ ಮಕ್ಕಳಿದಾರ? ಸರ್ ಇನ್ನ ಎದ್ದಿಲ್ಲ ಸರ್, ಮಲಗಿದ್ದಾರೆ. ಇನ್ನೊಂದ್ಸಲ ಪರಿಚಯ ಮಾಡೋದು. ಓಕೆ ಸರ್. ಈ ವಿಡಿಯೋನ ಇವತ್ತು ಬೆಳಗ್ಗೆ ನಾವು ಸತ್ಸಂಗಕ್ಕಿಂತ ಮುಂಚಿತವಾಗಿ ಏನು ವಿಡಿಯೋನ ಪ್ಲೇ ಮಾಡಿದೀವಲ್ಲ, ಅದನ್ನ ಕ್ರಿಯೇಟ್ ಮಾಡಿದ್ದವರು ನಮ್ಮ ಪ್ರಕಾಶ್, ಮುದ್ದಿನ ಮಕ್ಕಳಾಗಿರುವಂತ ಬುದ್ಧ ಪೂರ್ಣಿಮಾ ಮತ್ತು ನೂತನ, ಅವರಿಬ್ಬರಿಗೆ ಅಭಿನಂದನೆಗಳು ತಿಳಿಸುತ್ತಾ ಇವತ್ತಿನ ಈ ಕರ್ನಾಟಕ ದಾರ್ಶನಿಕ ದರ್ಶನ ಕಾರ್ಯಕ್ರಮವನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡೋಣ. ನಾಳೆಗೆ ನಾವು ಬೆಳಗ್ಗೆ 5 ಗಂಟೆಗೆ ಆರಂಭ ಮಾಡೋಣ. ಥ್ಯಾಂಕ್ ಯು. ರಾಮು ಸರ್, ಕನ್ಕ್ಲೂಡ್ ಮಾಡಿ ಸರ್. ವಂದನಾರ್ಪಣೆ. ಈ 7 ದಿವಸದ ಕರ್ನಾಟಕ ದಾರ್ಶನಿಕರ ದರ್ಶನ ಇವತ್ತು ಆರಂಭವಾಗಿದೆ. ಉಳಿದ ದಿವಸಗಳಲ್ಲಿ ಬೇರೆ ಬೇರೆ ಮಾಸ್ಟರ್ಗಳ ಮೂಲಕ ಕರ್ನಾಟಕದ ಅನೇಕರು ದಾರ್ಶನಿಕರಿದ್ದಾರೆ. ಈ 7 ದಿವಸದಲ್ಲಿ ಎಲ್ಲರದು ಕೂಡ ಪರಿಚಯ, ಅವರ ತತ್ವ ದರ್ಶನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಮುಖವಾದ ಅವರ ಬಗ್ಗೆ ಮತ್ತೆ ಅವರ ತತ್ವ ದರ್ಶನ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾಳೆ ದಿವಸವೂ ಕೂಡ ಮತ್ತೊಬ್ಬ ಮಾಸ್ಟರ್ ಮೂಲಕ ಮತ್ತೊಬ್ಬ ಕರ್ನಾಟಕ ದಾರ್ಶನಿಕರ ಒಂದು ದರ್ಶನವನ್ನ ಮಾಡ್ಕೊಂಬೋಣ. ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತೆರೆಯ ಹಿಂದೆ ಇರುವಂತ ಈ ಒಂದು ಮೇಲೆ ಮತ್ತೆ ಜೊತೆಯಲ್ಲಿ ಕೂಡ ನೋಡ್ತಾ ಇರ್ತಕ್ಕಂಥ ಪ್ರತಿ ಒಬ್ಬರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳಿ ಧನ್ಯವಾದ.
गुरुर्ब्रह्मा गुरुर्विष्णुर् गुरुर्ब्रह्मा गुरुर्विष्णुर् गुरुर्देवो महेश्वरः गुरुर्देवो महेश्वरः गुरु साक्षात् परब्रह्म गुरुर् साक्षात् परब्रह्म तस्मै श्री गुरवे नमः तस्मै श्री गुरवे नमः।